ನಮಃ. ಹರಿ ಓಂ. ಶುದ್ಧೋರು ಸಂವಿದ್ಯುತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತ್ಯುಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜಜ್ಞೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ 10ನೇ ಸ್ಕಂಧ ಶ್ರೀ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ ವಿಸ್ತಾರವಾಗಿ ಹೇಳಲಿಕ್ಕೆ ಬಂದಂತಹ ಸ್ಕಂಧ. ನಿನ್ನೆ ಕೃಷ್ಣನ ಚರಿತ್ರೆಯನ್ನು ನಾವು ವೃಂದಾವನದಲ್ಲಿ ಕೃಷ್ಣ ಪ್ರವೇಶ ಮಾಡಿದ ಮೊದಲು ಯಾರು ಬೇಡ ಬೇಡ ಅಂತಂತ ಇದ್ರು, ಅವರನ್ನೆಲ್ಲ ವೃಂದಾವನಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ತೋಳಗಳನ್ನು ಸೃಷ್ಟಿ ಮಾಡಿದ ಅಂತ ಭಯಕೃತ್ ಭಯಹಾರಿ ಅಂತ ನಾವು ಚರಿತ್ರೆಯನ್ನು ಚಿಂತನೆ ಮಾಡಿದ್ವಿ. ಶುಕಮುನಿಗಳು ಇನ್ನೊಂದು ಕೃಷ್ಣನ ಕಥೆಯನ್ನು ಹೇಳ್ತಾರೆ. ಒಬ್ಬ ಅಸುರ ಇದ್ದ, ಕಂಸನ ಪ್ರೇರಣೆಗೊಳಪಟ್ಟು ಕೃಷ್ಣನ್ ಕೊಲ್ಲಿಕ್ ಬಂದ. ಕೃಷ್ಣನ ಕೊಲ್ಲಿಕ್ ಬರುವಾಗ ಆತ ಕೃಷ್ಣ ಗೋವುಗಳ ಕರಗಳ ಹಿಂಡಿನ ಮಧ್ಯದಲ್ಲಿರ್ತಾನೆ ಅಂತ ಅವನಿಗೆ ಗೊತ್ತಿತ್ತು. ಹಾಗಾಗಿ ಆತನು ಕೂಡ ವತ್ಸದ ರೂಪ ತಾಳಿದ. ವತ್ಸ ಅಂದ್ರೆ ಕರ, ಕರುವಿನ ರೂಪ ತಾಳಿ ಕೃಷ್ಣನನ್ನ ಕೊಲ್ಲೋಣ ಅಂತ ಪ್ರಯತ್ನ ಪಟ್ಟ. ತಂ ವತ್ಸ ರೂಪಿಣಂ ವೀಕ್ಷ್ಯ ವತ್ಸಯೂಥಗತಂ ಹರಿಹಿ. ಕರಗಳ ಹಿಂಡಿನ ಮಧ್ಯದಲ್ಲಿ ಅಸುರ ವತ್ಸ ರೂಪದಲ್ಲಿ ಸೇರಿಸಿಕೊಂಡ, ತನ್ನನ್ನ ತಾನೊಬ್ಬ ಸಾಧು ಅಂತ ತೋರಿಸ್ಕೊಳ್ಳಿಕ್ಕೆ. ಕೆಲವರು ಹಾಗೆ ಇರ್ತಾರೆ, ಸ್ವಭಾವದಿಂದ ಬಹಳ ಕ್ರೂರರು, ಆದ್ರೆ ಸಾಧುಗಳ ಮಧ್ಯದಲ್ಲಿ ಸೇರ್ಕೊಳ್ತಾರೆ, ನಾನ್ ರೈಟಿಸ್ಟ್ ಅಂತ ಹೇಳ್ಕೊಳ್ಲಿಕ್ಕೆ. ತಾನು ತಿಲಕ ಧಾರಣೆ ಮಾಡಿದ, ತಾನು ಮಾಲೆ ಹಾಕೊಂಡ, ಹಾಗಿದ್ದಂಗೆ ತಾನು ಎಲ್ಲ ವತ್ಸಗಳು ಹೇಗಿದ್ದೋ ತಾನು ಒಂದು ವತ್ಸ ಅಂತ ತೋರ್ಲಿಕ್ಕೆ ಶುರು ಮಾಡಿತು. ದರ್ಶಯನ್ ಬಲದೇವಾಯ ಶನೈರ್ಮುಗ್ಧೈವಾ ಸದತ್. ಕೃಷ್ಣ ಆ ಎಲ್ಲ ಕರಗಳ ಮಧ್ಯದಲ್ಲಿ ಸೇರ್ಕೊಂಡು ಈ ಕರವನ್ನು ತೋರಿಸಿದ್ದಂತೆ ಬಲರಾಮನಿಗೆ. ಉಳಿದೆಲ್ಲ ಕರಗಳು ಬೇರೆ, ಇದೊಂದು ಕರ ಬೇರೆ ಅಂತಂದಂತೆ. ದರ್ಶಯನ್ ಬಲದೇವಾಯ, ಬಲದೇವ ಅಂದ್ರೆ ಬಲರಾಮ ಅಂತ ಅರ್ಥ. ಆವಾಗ ಕೃಷ್ಣನಿಗೆ ಬಲರಾಮ ಹೇಳಿದ, ಇವನನ್ನ ನಾನೇ ಕೊಲ್ತೇನೆ ಅಂತ. ಸರಿ, ನೀನೇ ಕೊಲ್ಲು ಅಂತಂದ. ಎಲ್ಲ ಕರುಗಳು ಮುಂದೆ ಸಾಗುವಾಗ ಇದು ಒಂದು ಕರ ಆ ಕರಗಳ ಹಿಂಡಿನಲ್ಲಿ ಸಾಕ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ತಿರುಗಿ ಬಲರಾಮನ ಮೇಲೆ ಬಂತಂತೆ. ಆವಾಗ ಬಲರಾಮ ಅದ್ರ ಎರಡೂ ಕಾಲು ಹಿಡಿದು ಬಿಟ್ಟ. ಗೃಹೀತ್ವಾ ಪರಪಾದಾಭ್ಯಾಂ ಸಹಲಾಂಗುಲಮಚ್ಯುತಃ ಭ್ರಾಮಯಿತ್ವಾ ಕಪಿತ್ಥಾಗ್ರೇ ಪ್ರಾಹಿಣೋದ್ಗತ ಜೀವಿತಂ. ಆ ಕಾಲು ಹಿಡಿದು ಗಟ್ಟಿಯಾಗಿ ತಿರುಗಿಸುತ್ತಾ ಇದ್ದಾನೆ. ಕೃಷ್ಣ ಕೂಗಿದ್ದಂತೆ. ಎಲ್ಲ ಗೋಪಾಲಕರಿಗೆ ಅಲ್ಲಿರುವಂತಹ ತಾಳೆ ಹಣ್ಣು ಬೇಕಾಗಿತ್ತು. ಕಪಿತ್ಥ ಅಂತ ಹೇಳ್ತಾರೆ, ತಾಳೆ ಅಲ್ಲ ಕಪಿತ್ಥ. ಈ ಬ್ಯಾಲ್ದ ಹಣ್ಣು ಅಂತ ಕರೀತಾರೆ ನಮ್ಮ ಕಡೆಯಲ್ಲೆಲ್ಲ, ಬಲವದ ಹಣ್ಣು ಅಂತ ಹೇಳಿ ಕರೀತಾರೆ. ಅದು ಒಳಗಡೆಯಲ್ಲಿ ಹರಿ ರಸವತ್ತಾಗಿರ್ತದೆ, ಮೇಲ್ಗಡೆಯಲ್ಲಿ ದಪ್ಪ ಅದರದ್ದು ಯಾವಾಗಲೂ ಸಿಬ್ಬೆ ಕರಟ. ಅದು ದೊಡ್ಡ ಗಿಡ ಅಂತೆ, ಅದ್ರ ಮೇಲೆ ಎಸಿಲಿಕ್ಕೆ ಹೇಳಿದ್ದಂತೆ ಕೃಷ್ಣ.
ಯಾಕೆ ಅಂದ್ರೆ ಅದು ಬಹಳ ಎತ್ತರ ಇತ್ತಂತೆ, ಯಾರಿಗೂ ಸಿಗ್ತಿರ್ಲಿಲ್ಲ, ಹಸಿವೆ ಆಗಿದೆ ಪಾಪ. ಹಾಗಾಗಿ ಅದನ್ನ ಕಲ್ಲು ಹೊಡೆದು ಬೀಳಿಸೋದಕ್ಕಿಂತ ಈ ವತ್ಸಾಸುರನ ಎಸಿ ಅದರ ಮೇಲೆ ಅಂತಂದ. ವತ್ಸನನ್ನ ಚೆನ್ನಾಗಿ ತಿರುಗಿಸಿ ಅದರ ಮೇಲೆ ಎಸೆದಾಗ ಕಪಿತ್ತ ಹಣ್ಣುಗಳೆಲ್ಲ ಕೆಳಗೆ ಬಿತ್ತು. ನೋಡಿದ್ಯಾ ಅಂತಂದ ಕೃಷ್ಣ. ಎಸೆದದ್ದಕ್ಕೆ ಎಲ್ರಿಗೆ ಹಣ್ಣು ಸಿಕ್ತೇಳು, ಅವನು ಸತ್ತೋದ ಅಂತ. ತಂವೀಕ್ಷ್ಯ ವಿಸ್ಮಿತಾ ಬಾಲ ಶಶಂಸುಹು ಸಾಧು ಸಾಧ್ವಿತಿ. ತಂವೀಕ್ಷ್ಯ ವಿಸ್ಮಿತಾ ಬಾಲಾಹ, ವತ್ಸಾಸುರನನ್ನ ಕೊಂದದ್ದು ಆಯ್ತು. ಅದನ್ನ ನೋಡಿದ ಕೂಡಲೇ ಎಲ್ಲ ಗೋಪಾಲಕರು ಬಲರಾಮನನ್ನ ಹೊಗಳಿದ್ದು ಆಯ್ತು. ಎಂಥ ಕೆಲಸ ಮಾಡಿದಿ ಬಲರಾಮ, ಎಂಥ ಒಳ್ಳೆ ಕೆಲಸ ಮಾಡಿದಿ, ಅವನನ್ನು ಎಸಿಲಿಲ್ಲ ಅಂದ್ರೆ ಇಲ್ಲಿ ನಮಗೆ ಹಣ್ಣು ಸಿಗ್ತಿರ್ಲಿಲ್ಲ ಅಂದ್ರಂತೆ ಪಾಪ. ಅಂತೂ ವತ್ಸಾಸುರನ ಸಂಹಾರ. ಹಾಗೆ ಬಕಾಸುರ ಅಂತ ಒಬ್ಬ, ಬಕ ಅಂತ ದ್ವಾಪರದಲ್ಲಿ ಇಬ್ರು ಅಸುರರು. ಒಬ್ಬ ರಾವಣನ ಸೋದರ ಮಾವ ಇದ್ದಂತೆ, ಅವನೊಬ್ಬ ಬಕ ಅಂತಿದ್ದ, ಅವನು ಬೇರೆ. ಇವನು ಒಬ್ಬ ಬಕಾಸುರ, ಇವನು ಕಂಸನ ಭೃತ್ಯನಾಗಿದ್ದ. ಬರುವಾಗ ಬಕ ಪಕ್ಷಿಯ ರೂಪ ತಗೊಂಡು ಬಂದ. ಆ ಬಕನನ್ನು ಕೊಂದವ ಭೀಮಸೇನ. ಅದು ಏಕಚಕ್ರ ನಗರದಲ್ಲಿ ಕಥೆ ಬರ್ತದೆ ಪಾಂಡವರದ್ದು. ಅಲ್ಲಿ ಆ ಬಕಾಸುರನನ್ನು ಕೊಂದ. ಇಲ್ಲಿ ಬಕ ಇವನು ಬಕಪಕ್ಷಿಯ ರೂಪದಲ್ಲಿ ಬಂದ. ಬಕಪಕ್ಷಿಯ ರೂಪದಲ್ಲಿ ಬಂದು ಬಾಯಿ ಅಗಲ ತೆಗೆದಿದ್ದಾನೆ. ನಾಲಿಗೆ ಚಾಚಿದ್ದಲ್ಲ, ಅದೊಂದು ರೀತಿ ಜಾರೋ ಬಂಡೆ ಹಾಕಿ ಕಾಣಿಸ್ತಾ ಇತ್ತಂತೆ. ಗೋಪಾಲಕರು ದೂರದಿಂದ ನೋಡ್ತಾ ಇದ್ರು, ಇದೊಂಥರ ಜಾರೋ ಬಂಡೆ ಇದ್ದಾಗಿದೆ, ಒಳಗಡೆ ಗುಹೆ ಇದ್ದಾಗಿದೆ ಅಂತ ಕಾಣ್ತಾ ಇತ್ತು. ಬಾಯೆಲ್ಲ ಗುಹೆ, ಅದು ನಾಲಿಗೆ ನೋಡಿದ್ರೆ ಚೊಂಚು ಕೆಳಗಡೆ ಬಿಟ್ಟುಕೊಂಡು ಜಾರೋ ಬಂಡೆ ಆ ತರ ಕಾಣಿಸ್ತಾ ಇತ್ತು. ಆ ಬಕಾಸುರ ಯಾವಾಗ ಕೃಷ್ಣ ಇದ್ರ ಮೇಲೆ ಬಂದು ಹತ್ತುತ್ತಾನೋ, ಅವನು ನನ್ನ ಕುತ್ತಿಗೆ ತನಕ ಬಂದಾಗ ನಾನು ಅವನನ್ನು ನುಂಗಿ ಬಿಡುತ್ತೇನೆ, ನುಂಗಿದ ಕೂಡಲೇ ಕೃಷ್ಣ ಸತ್ತು ಹೋಗ್ತಾನೆ ಅಂತ ಅವನ ತಲೆ ಒಳಗಿತ್ತು. ಆವಾಗ ಕೃಷ್ಣನು ಹಾಗೆ ಮಾಡಿದ, ನುಂಗಬೇಕಲ್ಲ ಅವನು, ಅದಕ್ಕೆ ಆ ಜಾರೋ ಬಂಡೆ ಹತ್ತದಾಗ ಮಾಡಿದ. ಒಳಗಡೆ ಕುತ್ತಿಗೆ ತನಕ ಹೋದ, ನಿಧಾನ ಮುಚ್ಚಲಿಕ್ಕೆ ಶುರು ಮಾಡಿದ, ಬಾಯಿ ಮುಚ್ಚೇ ಬಿಟ್ಟ ಬಕಾಸುರ. ಅವನು ಮುಚ್ಚಿದ ಮೇಲೆ ಕೃಷ್ಣ ಒಳಗಡೆ ಹೋದವನು ಬೆಂಕಿ ರೂಪ ತಾಳಿದ ಅಂತದೆ ಭಾಗವತ. ನೋಡಿದ್ರ, ಅದಕ್ಕೆ ನುಂಗಬಾರ್ದವನನ್ನು ನುಂಗಬಾರ್ದು ಯಾವತ್ತೂ ಕೂಡ. ಏನೇನೋ ನುಂಗ್ ಬಿಡುತ್ತಾರೆ, ಕುತ್ತಿಗೆ ಎಲ್ಲ ಸುಟ್ಕೋತಾರೆ. ನುಂಗ್ಲಿಕ್ಕೆ ಹೋದ, ಒಳಗಡೆಯಲ್ಲಿ ಬೆಂಕಿ ಕಂಡ, ಬೆಂಕಿ ಉಗುಳದ ಒಳಗಡೆಯಲ್ಲಿ ನುಂಗಿದಾಗ ಆಯ್ತು. ತಂತಾಲು ಮೂಲಂ ಪ್ರದಹಂತಮಗ್ನಿವತ್ ಗೋಪಾಲ ಸೂನುಂ ಪಿತರಂ ಜಗದ್ಗುರೋಃ ಚಚ್ಛರ್ದ ಸದ್ಯೋತಿರುಷಾಖ್ಯತಂಬಕಃ ತುಂಡೇನ ಹಂತುಂ ಪುನರಭ್ಯಪದ್ಯತ. ತಂ ತಾಲು ಮೂಲಂ ಪ್ರದಹಂತಂ. ಆ ಅಂಗಳದ ಪ್ರದೇಶ ಎಲ್ಲ ಕೃಷ್ಣ ಒಳಗಡೆ ಬೆಂಕಿ ರೂಪ ತಾಳಿದ್ರಿಂದ ಒಳಗೆ ಸುಟ್ಟೋಯ್ತಂತೆ. ಇಡೀ ಒಳಗಿರೋ ಅಂಗಳ ಸುಟ್ಟೋದ್ರೆ ಏನಾಗಬೇಡ, ಆ ಅಂಗಳ ಸುಟ್ಟೋದ್ರೆ ಅವನಿಗೆ ಅನಿಸ್ತು ಯಾಕಾದ್ರೂ ಕೃಷ್ಣನ್ ನುಂಗಿದ್ನೋ ಏನೋ ಅಂತ. ಅವನೇ ಉಗುಳಿದ್ದಂತೆ. ಸಹಸ ಚಚ್ಚರ್ದ, ಕೂಡ್ಲೆ ಉಗುಳಿದ. ಕೃಷ್ಣ ಹೊರ ಬಂದು ಕೂಡ್ಲೇನೆ ಅವನ ಆ ಎರಡೂ ತುಂಡಗಳನ್ನು ಹಿಡಿದ. ತುಂಡ ಅಂದ್ರೆ ಬಾಯಿ ಮುಂಭಾಗದಲ್ಲಿದ್ದಂತ ಎರಡು ಚೊಂಚೆಗಳನ್ನು ಗಟ್ಟಿ ಹಿಡಿದು ಅದನ್ನು ಸೀಳಿ ಒಳಗಿದ್ದ ಅವನ ಪ್ರಾಣವನ್ನು ಹೊರಗೆ ತೆಗೆದು ಬಿಟ್ಟನಂತೆ. ಇದನ್ನು ನೋಡ್ತಾ ಇದ್ರು ಗೋಪಾಲಕರು, ಇದೆಂಥ ಅದ್ಭುತವಾದ ಮಹಿಮೆ ಕೃಷ್ಣಂದು ಅಂತ. ವಾದರಾಜರು ಒಂದು ಕಡೆ ಹೇಳ್ತಾರೆ, ಈ ಮಹಿಮೆಯನ್ನು ನೆನಪಿಸ್ಕೊಂಡು, ಕೃಷ್ಣ ಹೀಗೆ ಮಾಡಿದ ಕಥೆ ಏನ್ ತೋರಿಸ್ತದೆ ಅಂದ್ರೆ, ಕಂಠ ಕೊಟ್ಟದ್ದೇ ಕೃಷ್ಣನ್ ನಾಲಿಗೆಯಿಂದ, ಕಂಠದಿಂದ ಅವನ ನಾಮ ಹೇಳಲಿ ಅಂತ. ಇವನ್ ನೋಡಿದ್ರೆ ಕೃಷ್ಣನ್ ನುಂಗುತ್ತೇನೆ ಅಂತ ಹೋಗಿದ್ನಂತೆ. ಇದೇ ಅಪರಾಧ. ಈ ಅಪರಾಧಕ್ಕೆ ಕೃಷ್ಣ ಅವನಿಗೆ ಸುಡೋ ಶಿಕ್ಷೆ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮಗೂ ಕಂಠ ಕೊಟ್ಟಿರ್ತಾನೆ ಪರಮಾತ್ಮ. ಒಳ್ಳೆ ಕಂಠ ಕೊಟ್ಟಾಗ ಅವರ ನಾಮ, ಆ ಭಗವಂತನ ಪದ ಪದ್ಯ ಸುಳಾದಿಗಳನ್ನು ಹಾಡಿ ಅವನನ್ನ ಪ್ರೀತಿಪಡಿಸೋ ಪ್ರಯತ್ನ ಪಡಬೇಕು. ನಾಲಿಗೆ ಕೊಟ್ಟಿರ್ತಾನೆ, ಅದು ನನ್ನ ನಾಮ ಹೇಳಲಿ, ನನ್ನ ಗುಣಗಾನ ಮಾಡಲಿ, ನನ್ನ ಸ್ತೋತ್ರಗಳನ್ನು ಹೇಳಲಿ ಅಂತ ಆ ನಾಲಿಗೆಯನ್ನು ಸಾರ್ಥಕ ಮಾಡಿಕೊಳ್ಬೇಕು. ಅದು ಬಿಟ್ಟು ಉಳಿದೆಲ್ಲ ಮಾಡ್ತಿದ್ದ ಬಕಾಸುರ, ಅದಕ್ಕೆ ಈ ಶಿಕ್ಷೆ ಕೊಟ್ಟ ಅಂತ ಹೇಳ್ತಾರೆ. ಹೀಗೆ ಬಕಾಸುರನ ಸಂಹಾರ, ವತ್ಸಾಸುರನ ಸಂಹಾರ, ವೃಂದಾವನಕ್ಕೆ ಪ್ರವೇಶ ಮಾಡಿದ್ದು, ಹೀಗೆ ಬೇರೆ ಬೇರೆ ಅಸುರರ ಸಂಹಾರ ಕೃಷ್ಣ ಮಾಡ್ತಾ ಇದ್ದದ್ದು ಭೂಮಿಯ ಭಾರ ಹರಣ ಮಾಡಲಿಕ್ಕೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಕೃಷ್ಣ 7-8 ವರ್ಷದ ವಯಸ್ಸದವನಾದಾಗ ವೃಂದಾವನದಲ್ಲಿ ಲತಾ ಮಂಟಪಗಳಲ್ಲಿ ವೇಣುನಾದ ಮಾಡ್ತಾ ಇದ್ದಂತೆ. ಆ ವೇಣುನಾದಕ್ಕೆ ಮನಸೋತು ಗೋಪಿಕೆಯರೆಲ್ಲ ತಮ್ಮ ಮನೆ ಕೆಲಸ ಬಿಟ್ಟು, ಮಡದಿ ಮಕ್ಕಳು ತಮ್ಮ ಯಜಮಾನರು ಎಲ್ಲರನ್ನು ಬಿಟ್ಟು ಮಡದಿಯರೆಲ್ಲ ಕೃಷ್ಣನ ಬಳಿಗೆ ಬರ್ತಿದ್ರು. ಗೋಪಿಕಾ ಸ್ತ್ರೀಯರೊಟ್ಟಿಗೆ ಕೃಷ್ಣ ಶರದ್ ಋತುವಿನಲ್ಲಿ ರಾಸವಿಹಾರ ಮಾಡಿದ ಅಂತಾರೆ.
ವೇಣುನಾದ ಒಂದು, ಇನ್ನೊಂದೆಡೆಯಲ್ಲಿ ರಾಸವಿಹಾರ. ಈ ಎರಡನ್ನ ಭಾಗವತದಲ್ಲಿ ಬಹಳ ವಿಶೇಷವಾಗಿ ಅನುಸಂಧಾನ ಮಾಡಿಸ್ತದೆ. ವೇಣು ಅಂದ್ರೆ ಭಗವತ್ಪಾದರು ಹೇಳೋ ಪ್ರಕಾರ ಶ್ರೀದೇವಿ ವೇಣು ಮಾವಿಷ್ಯ ನೋಡ್ರಿ ಹೇಳ್ತಾರೆ. ವೇಣು ಪರಮಾತ್ಮ ಬಹಳ ಹತ್ತಿರ ಹಿಡಿತಿದ್ದಂತೆ. ಯಾಕಷ್ಟು ಹತ್ರ ಇಟ್ಕೊಳ್ತಿದ್ದ ತುಟಿಗೆ ಹತ್ರ ಅಂದ್ರೆ ವೇಣುವಿನಲ್ಲಿ ಶ್ರೀದೇವಿ ಅಂತಾರೆ. ಶ್ರೀದೇವಿ ಅಂದ್ರೆ ಮಹಾಲಕ್ಷ್ಮಿ ಆ ವೇಣುವಿನಲ್ಲಿ ಪ್ರವೇಶ ಮಾಡಿರ್ತಿದ್ಲಂತೆ. ಆ ಪ್ರವೇಶ ಮಾಡಿದ್ರಿಂದ ಪರಮಾತ್ಮ ಅವಳಿಗೆ ಅಧರಾಮೃತ ಉಣಿಸುವಂತೆ ತುಟಿಗೆ ಹತ್ರ ಇಳಿತಿದ್ದಂತದನ್ನು. ಹಾಗಾಗಿ ಶ್ರೀದೇವಿ ವೇಣು ಮಾವಿಷ್ಯ ಅನ್ನೋ ಪ್ರಮಾಣಕ್ಕನುಗುಣ ಅದು ಲಕ್ಷ್ಮೀಮಯವಾದದ್ದು ವೇಣು ಅಂತ ತಿಳಿಬೇಕಂತ. ಇನ್ನು ನಾದ ಮಾಡ್ತಾ ಇದ್ದ. ನಾದದಿಂದ ಎಲ್ಲರನ್ನ ತನ್ನ ಬಳಿಗೆ ಬರಮಾಡಿಕೊಂಡ. ದೇವತೆಗಳು ಕೂಡ ಕೃಷ್ಣ ಮಾಡ್ತಿದ್ದ ನಾದಕ್ಕೆ ಹೊರತಾಗ್ಲಿಲ್ಲ, ಅವರು ಆಕರ್ಷಿತರಾಗಿ ಬರ್ತಾ ಇದ್ರು ಅಂತಾರೆ. ಆ ವೇಣುನಾದ ಹೇಗಿತ್ತು ಅಂದ್ರೆ ಸುಮನಸಸ್ತದುಪಧಾರ್ಯ ಸುರೇಶಾಃ ಶಕ್ರ ಶರ್ವ ಪರಮೇಷ್ಟಿ ಪುರೋಗಾಃ ಕವಯ ಆನತ ಕಂದರ ಗಾತ್ರಾಃ ವಿಸ್ಮಯಂ ಯಯುರ ನಿಶ್ಚಿತ ತತ್ವಾಃ. ಎಂಥ ಅದ್ಭುತ ವರ್ಣನೆ! ದೇವಾನುದೇವತೆಗಳು ಕೃಷ್ಣ ಮಾಡ್ತಾ ಇದ್ದ ವೇಣುನಾದಕ್ಕೆ ಮನಸೋಲ್ತಾ ಇದ್ರು ಅನ್ಲಿಕ್ಕೆ ಈ ಶ್ಲೋಕನೇ ಸಾಕ್ಷಿ. ಬ್ರಹ್ಮಾದಿ ದೇವತೆಗಳ ಆಕಾಶ ಮಂಡಲದಲ್ಲಿ ಬಂದಿರ್ತಿದ್ರಂತೆ ವೇಣುನಾದ ಪ್ರಾರಂಭ ಆಗುವಾಗ. ಯಾವ ರಾಗ ಯಾವ ತಾಳ ಅವರಿಗೆ ಯಾರಿಗೂ ತಿಳಿತಿರ್ಲಿಲ್ಲ. ಆ ಭಗವಂತ ಬೆರಳು ಮಾತ್ರ ಕೊಳಲು ಮೇಲೆ ವೇಣುವಿನ ಮೇಲೆ ಓಡಾಡಿಸ್ತಾ ಇದ್ದ, ಅಷ್ಟು ಮಾತ್ರ ಕಾಣಿಸ್ತಾ ಇತ್ತಂತವರಿಗೆ. ಅದಕ್ಕೆ ಅಂತಾರೆ ಕವಯ ಆನತ ಕಂದರ ಗಾತ್ರಾಃ ವಿಸ್ಮಯಂ ಯಯುರ ನಿಶ್ಚಿತ ತತ್ವಾಃ. ಇಡೀ ದೇಹ ಬಾಗಬೇಕಂತೆ. ಕೃಷ್ಣ ಯಾವಾಗ ಯಾವಾಗ ಅವರೋಹಣ ಅಂತ ತಗೊಳ್ತಿದ್ದ, ಅವರೋಹಣ ಮಾಡುವಾಗೆಲ್ಲ ಕೆಳಗಿಳಿತಿತ್ತಂತೆ. ಆರೋಹಣ ಅಂತ ಕೃಷ್ಣ ಯಾವಾಗ ಯಾವಾಗ ಆ ಕೊಳಲಿನ ನಾದ ಮಾಡ್ತಾ ಇದ್ದ ಅವಾಗೆಲ್ಲ ದೇಹ ಮೇಲೆ ಹೇಳ್ತಿತ್ತಂತೆ. ಕೆಳಗೆ ಒಮ್ಮೆ ಮೇಲೆ, ಕೆಳಗೆ ಕೆಳಗೆ ಮೇಲೆ ಮಾಡ್ತಾ ಇದ್ದ. ಯಾರೋ ಗಂಧರ್ವ ಸಲಿಗೆಯಿಂದ ಕೇಳಿದ್ದಂತೊಮ್ಮೆ, ಅಲ್ಲ ನೀವು ವೇಣುನಾದಕ್ಕೆ ಹೋಗಿದ್ರಲ್ಲ, ಕೃಷ್ಣನ ವೇಣುನಾದಕ್ಕೆ ಯಾವ ರಾಗ ಬಾರಿದ, ಯಾವ ರಾಗ ಯಾವ ತಾಳ ಹೇಳ್ರಿ ನೋಡೋಣ ಅಂತ ಕೇಳಿದ್ನಂತೆ. ಅವನು ನುಡಿಸಿದ ರಾಗ ಯಾವುದು, ಅವನು ನುಡಿಸಿದ ರಾಗ ಯಾವುದು ಅಂದಾಗ ಬ್ರಹ್ಮದೇವರು ಅಂತಾರೆ, ಯಾವ ರಾಗನೋ ಯಾವ ತಾಳನೋ ನಾವೆಲ್ಲಿದ್ವೋ ನಮಗೇ ಗೊತ್ತಿಲ್ಲ, ಇನ್ನು ರಾಗ ತಾಳ ಕೇಳ್ತೀಯಲ್ಲೋ ಗಂಧರ್ವ ಅಂತಂದ್ರು. ಅಂದ್ರೆ ಆ ವೇಣುನಾದ ಎಷ್ಟು ಆಕರ್ಷಣೆ ಆಗಿತ್ತು ದೇವತೆಗಳಿಗೆಲ್ಲ ಅಂತ ವೇಣುನಾದದಿಂದಲೂ ಮನಸ್ಸನ್ನು ಸೆಳಿತಾನೆ ಕೃಷ್ಣ ಅಂತ ವ್ಯಾಖ್ಯಾನ ಮಾಡ್ತಾರೆ. ಇನ್ನು ಅದೇ ವೇಣುನಾದ ಗೋಪಿಕಾ ಸ್ತ್ರೀಯರನ್ನ ತನ್ನ ಬಳಿಗೆ ಬರಮಾಡಿಕೊಳ್ತಾ ಇತ್ತು. ಒಬ್ಳು ಗೋಪಿಕೆ ಮತ್ತೊಬ್ಬ ಕೃಷ್ಣ, ಮತ್ತೊಬ್ಬ ಗೋಪಿಕೆ ಮಗದೊಬ್ಬ ಕೃಷ್ಣ, ಮತ್ತೊಬ್ಬ ಗೋಪಿಕೆ ಮತ್ತೊಬ್ಬ ಕೃಷ್ಣ. ಹೀಗೆ ಮಂಡಲಾಕಾರ ಮಾಡಿ ಕೃಷ್ಣ ಗೋಪಿಕೆಯರೊಟ್ಟಿಗೆ ತಾನು ರಾಸವಿಹಾರ ಮಾಡಿದ ಅಂತಾರೆ. ಮಂಡಲೀಕೃತ ಮನೋರಮ ರಾಮ ಖಂಡಿತ ದ್ಯುತಿ ಸುದೀಪಿತ ಸೀಮಾ. ಭಗವಂತನ ರಾಸವಿಹಾರವನ್ನು ವಾದರಾಜರು ವರ್ಣನೆ ಮಾಡಿದ್ದು. ಆ ಮಂಡಲಾಕಾರದಲ್ಲಿ ಗೋಪಿಕೆಯರನ್ನು ನಿಲ್ಲಿಸ್ಬೇಕಂತ. ಎಲ್ಲ ಗೋಪಿಕೆಯರ ಜೊತೆಗೆ ತಾನೂ ಬೇರೆ ಬೇರೆ ರೂಪನಾಗಿರ್ಬೇಕು. ಮಧ್ಯದಲ್ಲಿ ಒಂದು ರೂಪ ವೇಣುನಾದಕ್ಕೆ, ಅಲ್ಲಲ್ಲಲ್ಲಿ ಮರಗಳ ಮೇಲೆ ವೇಣುನಾದ ಮಾಡ್ಲಿಕ್ಕೆ ಬೇರೆ ಬೇರೆ ರೂಪ, ವಾದ್ಯಗಳನ್ನ ಆ ಸಂದರ್ಭದೊಳಗೆ ಬಾರಿಸ್ಲಿಕ್ಕೆ ಅಂತ ಬೇರೆ ಬೇರೆ ರೂಪ, ಗಾನ ಮಾಡ್ಲಿಕ್ಕೆ ಅಂತ ಬೇರೆ ರೂಪ, ಕುಣಿಲಿಕ್ಕೆ ಅಂತ ಗೋಪಿಕೆಯರ ಜೊತೆಗೆ ಬೇರೆ ರೂಪಗಳು, ಅನೇಕ ರೂಪಗಳು. ಕೃಷ್ಣ ಮೂರ್ತಿ ಶತವಾಸವ ನೀಲ ಹೃಷ್ಟ ಪುಷ್ಟ ತರುಣೀ ಮಣಿಮಾಲ. ಪರಮಾತ್ಮ ಕೃಷ್ಣ ಮೂರ್ತಿ ಶತವಾಸವ ನೀಲ. ಇವರು ವೇಣುನಾದ ಮಾಡ್ತಾ ಗೋಪಿಕೆಯರೊಟ್ಟಿಗೆ ರಾಸವಿಹಾರ ಮಾಡ್ತಿದ್ರೆ ಮೇಲ್ ನಿಂತ್ಕೊಂಡು ನೋಡ್ತಿದ್ದ ದೇವತೆಗಳಿಗೆ ಕೆಳಗೆ ಏನ್ ಅನಿಸ್ತಾ ಇತ್ತು ಅಂದ್ರೆ ಕೃಷ್ಣ ಯಾವಾಗಲೂ ನೀಲಿ ಬಣ್ಣ. ಹಾಗಾಗಿ ಕೃಷ್ಣನನ್ನ ನೀಲಿ ಮಣಿ ಅಂತ ಹೇಳ್ತಾರೆ ರಾಜರು. ಗೋಪಿಕೆಯರು ಯಾವಾಗಲೂ ಬೆಳ್ಳಿಗಿದ್ರಂತೆ, ಅದಕ್ಕೆ ಅವರು ಮುತ್ತಿನ ಮಣಿ ಅಂತ ಹೇಳ್ತಾರೆ. ಒಂದು ನೀಲಿ ಮಣಿ, ಒಂದು ಮುತ್ತಿನ ಮಣಿ, ಒಂದು ನೀಲಿ ಒಂದು ಮುತ್ತು, ನೀಲಿ ಮುತ್ತು ಜೋಡಿಸಿ ಒಂದು ಹಾರ ಮಾಡಿದ್ರೆ ಆ ಹಾರ ಏನಾದ್ರೂ ಕುಣಿದ್ರೆ ಹ್ಯಾಕ್ ಕಾಣಬೇಕೋ ಮೇಲಿನಿಂದ ಹಾಗೆ ಕಾಣ್ತಾ ಇತ್ತು ಅಂತ. ಕೃಷ್ಣ ಮೂರ್ತಿ ಶತವಾಸವ ನೀಲ ಹೃಷ್ಟ ಪುಷ್ಟ ತರುಣೀ ಮಣಿಮಾಲ. ಅವರನ್ನ ಕುಣಿಸ್ತಾನೆ ರಾಸದಲ್ಲಿ.
ಅವ್ರು ಯಾರಿಗೂ ಮೈ ಮೇಲೆ ಪ್ರಜ್ಞೆ ಇಲ್ಲದಷ್ಟು ಕುಣಿದ್ರು. ಮೊದಲೇ ಅವರ ಪಾದಗಳು ಬಹಳ ಕೆಂಪು. ಕೃಷ್ಣನ ಆ ಕುಣಿತ ರಾಸವಿಹಾರದೊಳಗೆ ಮೈಮರೆತು ಕುಣಿದಾಗ ಕಾಲಿ ಕಟ್ಟಿದ ಗೆಜ್ಜೆಗಳ ಒಂದೊಂದು ಹೊರಳುಗಳು ಕೆಳಗೆ ಉದುರಿದ್ದಕ್ಕೆ, ಅವುಗಳ ಮೇಲೆ ಕಾಲಿಟ್ಟಿದ್ದಕ್ಕೆ ಮತ್ತಷ್ಟು ಕೆಂಪಾಯ್ತಂತೆ. ಕುಣದೇ ಕುಣಿಸ್ತಾನೆ. ಹಾರಭಾಸ್ವದುರಸಾ ಶಿರಸಾಶ, ಹಾರಭಾಸ್ವದುರಸಾ ಶಿರಸಾಶ. ಎದೆ ತುಂಬ ಹಾಕೊಂಡ ಹಾರಗಳೆಲ್ಲ ಎದ್ದೆದ್ದು ಕುಣಿತಾ ಇದ್ವಂತೆ. ಅವರ ದೇಹದ ಪ್ರತಿ ಆಭರಣಗಳು ಕೆಳಗೆ ಬಿದ್ದೋಗಿದ್ವಂತೆ ಸಡಲಾಗಿ. ಕೃಷ್ಣ ತನ್ನ ಕೈಯಲ್ಲಿದ್ದ ಒಂದೊಂದು ತನ್ನ ಬೆರಳುಗಳ ಉಗುರಿನ ರೇಖೆಯನ್ನು ಚಂದ್ರನ ಆಕಾರದಲ್ಲಿ ಅವರ ದೇಹ ತುಂಬ ಮುಡಿಸಿದ್ನಂತೆ. ಆನಂದ ಪಟ್ಟಿದ್ದಾರೆ ಕೃಷ್ಣನೊಟ್ಟಿಗೆ. ಅಂಥ ಆನಂದ ಅನುಭವಿಸಿದರು. ಆಮೇಲೆ ಕೃಷ್ಣ ಪರಮಾತ್ಮ ಮೈಮರೆತು ಹಾಗವರನ್ನ ಕುಣಿಸಿ ಅವರಿಗೆಲ್ಲ ಕೃಷ್ಣ ಮಯರನ್ನಾಗಿ ಮಾಡಿ ಅಪ್ರಾಕೃತವಾದ ಚಿನ್ಮಯವಾದ ಆನಂದವನ್ನ ಅನುಭವಿಸಲಿಕ್ಕೆ ಅಂತ ಕೊಟ್ಟು ಸದಾ ಕೃಷ್ಣಮಯರಾಗುವಂತೆ ಮಾಡಿಬಿಟ್ಟು. ಇಷ್ಟು ಕೃಷ್ಣಮಯರಾಗ್ತಾ ಇದ್ರು ಗೋಪಿಕೆಯರು. ಇದನ್ನೆಲ್ಲ ಕಥೆ ವರ್ಣನೆ ಮಾಡುವಾಗ ಅಂತ ರಾಜರು ಇಂಥ ರಾಸವಿಹಾರ ನೋಡ್ಲಿಕ್ಕೆ ಅಂತ ಯಾರು ಬಂದಿದ್ರು ಅಂತ. ಈಗ ಪ್ರೇಕ್ಷಕರು ಇಲ್ಲದೆ ಇದ್ರೆ ಕುಣಿಲಿಕ್ಕೆ ಆಗ್ತದೆ? ಪ್ರೇಕ್ಷಕರು ಬೇಕು. ಸಂಗೀತಗಾರರಿಗೆ ಕೇಳುಗರು ಬೇಕು, ನರ್ತನ ಮಾಡೋರಿಗೆ ಪ್ರೇಕ್ಷಕರು ಬೇಕು, ಪ್ರವಚನ ಮಾಡೋರು ಶ್ರೋತೃಗಳು ಬೇಕು, ಡೊಂಬರಾಟ ಆಡೋನಿಗೆ ದುಡ್ಡು ಕೊಡೋರು ಬೇಕು. ಯಾರು ಇಲ್ಲ ಅಂದ್ರೆ ಮಾಡೋದು ಹೇಗೆ? ಹಾಗೆ ಕೃಷ್ಣ ಮಾಡಿದ ಆ ರಾಸ ನರ್ತನದಲ್ಲಿ ಪ್ರೇಕ್ಷಕರು ಯಾರು? ಹೋಗಿ ನಾಡಿನಲ್ಲಿ ಮಾಡಿದ್ನೆ, ಯಾವ್ದಾದ್ರು ಒಂದು ದೊಡ್ಡ ಹಾಲ್ ಏನಾದ್ರೂ ಪರ್ಚೇಸ್ ಮಾಡಿದ್ದೆ, ಟಿಕೆಟ್ ಇಟ್ಟು ಅದೂ ಇಲ್ಲ. ಹೋಗಿ ಆ ಲತಾ ಮಂಟಪದಲ್ಲಿ ಕಾಡಿನೊಳಗೆ ಚಂದ್ರೋದಯಕ್ಕೆ ಮಾಡ್ತಿದ್ದಂಥದ್ದು. ಚಂದ್ರೋದಯ, ಶರದ್ ಋತು, ನೀಲಾಕಾಶ, ಚಂದ್ರ ಎಲ್ಲೆಲ್ಲಲ್ಲಿ ಹಾಸು ಹೊಕ್ಕಾಗಿ ತನ್ನ ಕಿರಣಗಳನ್ನ, ತಂಪಾದ ಕಿರಣಗಳನ್ನ ಬೀರಿರ್ಬೇಕು. ಆ ಲತಾ ಮಂಟಪದಲ್ಲಿ ಕೃಷ್ಣ ಈ ರಾಸವಿಹಾರ ಮಾಡ್ತಿದ್ದ. ಅದಕ್ಕೆ ರಾಜರಂತಾರೆ, ಇಲ್ಲಿಯೂ ಪ್ರೇಕ್ಷಕರನ್ನ ದುಡ್ಡು ಕೊಡದೆ ಕಳಿಸಿದ ಕೃಷ್ಣ ಅಂತಂದಂತೆ. ಯಾರವರೆಲ್ಲ? ಯಸ್ಮಿನ್ನುದ್ಯತಿ ನಾಗಕೇಕಿ ನಕುಲಾಹ ಭೇರುಂಡ ಸಿಂಹದ್ವೀಪಾಹ ಘೋಷಾರ್ದೂಲ ಮೃಗಾಹ ಕಿರಾತ ವಿಹಗಾಹ. ಕೃಷ್ಣ ನರ್ತನ ಮಾಡ್ತಾ ಇದ್ರೆ ನಾಗಕೇಕಿ ನಕುಲಾಹ, ಆ ಸುತ್ತಲೂ ಇದ್ದ ಕಾಡಿನೊಳಗೆ ಅಲ್ಲಲ್ಲಿದ್ದಂತ ನಾಗ ಅಂದ್ರೆ ಹಾವುಗಳು, ಆ ಹುತ್ತದ ಹಾವುಗಳು ಕೃಷ್ಣನ ನರ್ತನೋತ್ಸವಕ್ಕೆ ಅಂತ ಬರ್ತಿದ್ವಂತ. ಅದೇ ಹಾವುಗಳ ಪಕ್ಕದಲ್ಲೇನೆ ನಕುಲಾಹ ಮುಂಗುಸಿಗಳು ಬಂದಿರ್ತಿತ್ತು. ಕೇಳಿರ ಎಲ್ಲಾದ್ರೂ ಹಾವಿನ ಪಕ್ಕದಲ್ಲಿ ಮುಂಗುಸಿ ನಿಂತಿದ್ದು ಕೇಳಿರೇನು? ಜಗಳಾಡೋ ಮನುಷ್ಯರೇ ಒಟ್ಟೊಟ್ಟಿಗೆ ಕೂಡಲ್ಲಂತ ಅಲ್ಲಲ್ಲಿ. ಅದರಲ್ಲಿ ಕೃಷ್ಣನ ನರ್ತನೋತ್ಸವದೊಳಗೆ ಅಷ್ಟು ವಿರುದ್ಧ ಶತ್ರುಗಳಾದಂತಹ ಹಾವು ಮುಂಗುಸಿ ಬಂದಿದ್ವಂತ. ಸರಿ, ಮುಂಗುಸಿ ಪಕ್ಕದಲ್ಲಿ ಯಾರು ಬಂದಿದ್ರು? ನಾಗ ಕೇಕಿ ನಕುಲಾಹ ನವಿಲುಗಳು ಬಂದಿದ್ವಂತೆ. ಕೇಕಿ ಅಂದ್ರೆ ನವಿಲುಗಳು, ನಕುಲ ಅಂದ್ರೆ ಮುಂಗುಸಿ, ನಾಗ ಅಂದ್ರೆ ಸರ್ಪಗಳು ಬಂದಿದ್ದಾರೆ. ಈ ಯಾರಿಗೋಸ್ಕರ ಅಲ್ಲ, ಕೃಷ್ಣನ ನರ್ತನ ನೋಡ್ಬೇಕು ಅಂತ ಆಸೆಯಿಂದ ಬಂದಿದ್ದಾವಂತೆ. ನಾಗ ಕೇಕಿ ನಕುಲಾಹ ಭೇರುಂಡ ಸಿಂಹದ್ವೀಪಾಹ. ಭೇರುಂಡ ಅಂತ ಅದೊಂದು ಪಕ್ಷಿ, ಗಂಡ ಭೇರುಂಡ ಅಂತ ಕೇಳಿರ್ಬೇಕು. ಸಿಂಹ ಆನೆಗಳು ಒಟ್ಟೊಟ್ಟಿಗೆ ಸೇರೋವೇ ಅಲ್ಲ. ಆ ಪಕ್ಷಿ ಯಾವತ್ತು ಸಿಂಹದ ಜೊತೆಗೆ ಆನೆ ಜೊತೆಗೆ ಸೇರುವಂತಹದ್ದಲ್ಲ. ಅಲ್ಲಿ ನೋಡಿದ್ರೆ ಭೇರುಂಡ ಸಿಂಹದ್ವೀಪಾಹ, ಗಂಡ ಭೇರುಂಡ ಬಂದಿದೆ, ಸಿಂಹಗಳು ಬಂದಿದ್ದಾವೆ, ಪಕ್ಕದಲ್ಲಿ ಆನೆ ನಿಂತಿದೆ ಅಂತೆ. ಆನೆ ಸಿಂಹ ನಿಂತದ್ದು ಎಲ್ಲಿ ಚಿತ್ರದಲ್ಲಿ ನೋಡ್ಬೇಕಷ್ಟೆ. ಕೃಷ್ಣನ ರಾಸೋತ್ಸವದೊಳಗೆ ಒಟ್ಟಿಗೆ ಪಾಲ್ಗೊಂಡಿದ್ದು ಅಂತ ಹೇಳ್ತಾರೆ. ಗೋಶಾರ್ದೂಲ ಮೃಗಾಹ, ಗೋವುಗಳು ಹಿಂಡಿಂಡೆ. ಕೃಷ್ಣನ ನರ್ತನೋತ್ಸವಕ್ಕೆ ಗೋ ಬರೋದು ಸಹಜನೆ. ಆದ್ರೆ ಪಕ್ಕದಲ್ಲಿ ಶಾರ್ದೂಲ ಮೃಗಾಹ, ಹುಲಿಗಳು ಬಂದಿದ್ವಂತೆ. ಮೃಗಾಹ ಅಂದ್ರೆ ಜಿಂಕೆಗಳು ಬಂದಿದ್ವು. ಹಾಗೆ ಕಿರಾತ ವಿಹಗಾಹ, ಕಿರಾತ ಅಂತ ಒಂದು ಜಾತಿಯ ಪಕ್ಷಿ, ಅದು ಬೇರೆ ಪಕ್ಷಿಗಳ ಜೊತೆಗೆ ಸೇರಲ್ಲ ಅಂತ ಹೇಳ್ತಾರೆ. ಅದು ಬಹುಶಃ ಜಾತ್ಯತೀತ ಅಂತ ಪಕ್ಷಕ್ಕೆ ಸೇರಿರ್ಬೇಕೇನೋದು. ಅದು ಕಿರಾತ ಅಂತ. ಅಲ್ಲಿ ನೋಡಿದ್ರೆ ಅವತ್ತು ಉಳಿದೆಲ್ಲ ಪಕ್ಷಿಗಳ ಜೊತೆ ಕಿರಾತನು ಸೇರ್ಕೊಂಡಿತ್ತಂತೆ. ಹೀಗೆ ಕಿರಾತ ವಿಹಗಾಹ, ಇಷ್ಟು ಪಕ್ಷಿ, ಹುಟ್ಟಿನಿಂದ ದ್ವೇಷ ಮಾಡುವ ಪ್ರಾಣಿಗಳು ಎಲ್ಲ ಕೃಷ್ಣನ ನರ್ತನೋತ್ಸವದೊಳಗೆ ಭಾಗವಹಿಸಿ ತಮ್ಮ ಮನಸ್ಸಿನೊಳಗಿರುವ ವಿರೋಧವನ್ನು ಮರೆತು ಬಿಟ್ಟಿದ್ವಂತೆ.
ಇದನ್ನ ಹೇಳಿ ರಾಜರಂತಾರೆ, ನೋಡಿದ್ರ ಕೃಷ್ಣನ ರಾಸಲೀಲೆಯ ಮಹತ್ವ, ನೋಡ್ಲಿಕ್ಕೆ ಬಂದ ಪ್ರೇಕ್ಷಕ ಪ್ರಾಣಿಗಳಲ್ಲಿರೋ ವಿರೋಧವೇ ಬರ್ತೋಯ್ತು ಅಂದ್ರೆ, ಯಾರು ಕೃಷ್ಣ ಹೀಗೂ ತನ್ನ ಅಘಟಿತ ಘಟನಾ ಶಕ್ತಿಯಿಂದ ಅಷ್ಟು ಗೋಪಿಕೆಯರೊಟ್ಟಿಗೆ ರಾಸಕ್ರೀಡೆ ನಡೆಸಿ ಅವರಿಗೆಲ್ಲ ಖುಷಿ ಕೊಟ್ಟ ಅಂತ ಚಿಂತಿಸ್ತಾರೆ, ಅವರವರ ಮನಸ್ಸಿನೊಳಗಿರುವಂತಹ ರಾಗ, ಕ್ರೋಧ, ಲೋಭ, ಮೋಹ, ದ್ವೇಷ, ದೋಷ ಎಲ್ಲ ಕಡಿತಾನೆ. ಇದೇ ರಾಸೋತ್ಸವ ಸ್ಮರಣ ಲಾಲಸ ಮಾನಸಾನ. ರಾಸೋತ್ಸವದ ಸ್ಮರಣೆಯನ್ನು ಯಾರು ಮಾಡ್ತಾರೆ, ಪ್ರಾಣಿಗಳಲ್ಲಿರುವ ಕ್ರೋಧಗಳು ಕಳೆದಂತೆ, ದ್ವೇಷ ಕಳೆದಂತೆ ನಮ್ಮೊಳಗಿರುವ ಕ್ರೋಧಾದಿಗಳು ಕಳೀತದೆ. ಹೃದ್ರೋಗಮಾಶು ಹರತಿ. ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಿದ್ರು ಕೃಷ್ಣನ ಅಪ್ರಾಕೃತವಾದ ರಾಸಲೀಲೆ ಚಿಂತನೆ ಮಾಡಿದ್ರೆ ಅದು ದೂರ ಆಗಿಬಿಡುತ್ತದೆ. ಇದು ರಾಸೋತ್ಸವದ ಮಹಿಮೆ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ರಾಸಲೀಲೆ ನಡೆಸಿದ ಕೃಷ್ಣನ ಕಥೆ ಭಾಗವತದಲ್ಲಿ ಬಂದದ್ದನ್ನೇ ರಾಜರು ರುಕ್ಮಿಣೀಶ್ ವಿಜಯದಲ್ಲಿ ವರ್ಣಿಸಿದ ಕೇಳ್ತೇವೆ. ಇಂಥ ರಾಸಲೀಲೆ ನಡೆಸಿದ ಕೃಷ್ಣನ ಬಗ್ಗೆ ಕೇಳಿದ ಪರೀಕ್ಷಿತ, ಅಲ್ಲ ಹೀಗೆ ಮಾಡಿದ್ದಲ್ಲ ರಾಸೋತ್ಸವ ಕೃಷ್ಣ, ಇದು ಉಳಿದವರಿಗೆಲ್ಲ ಏನ್ ಅನಿಸ್ಬೇಡ ಅಂದ. ಅವನು ಮಾಡಿದ್ದೇ ಉಳಿದವರೆಲ್ಲ ಅನುಸರಿಸಲ್ವೇ, ಹಾಗಾದ್ರೆ ಮಾಡಿದ್ನಲ್ಲ ಯಾಕೆ ಮಾಡಿದ, ಏನಿದ್ರ ಉದ್ದೇಶ ಅಂದ್ರೆ ಎರಡು ರೀತಿ ವಿಂಗಡಣೆ ಮಾಡ್ತಾರೆ. ಕೃಷ್ಣ ಮಾಡಿದ ರಾಸಲೀಲೆಗೆ ಕಾರಣ ಭಕ್ತ ಪಾರವಶ್ಯ, ಭಕ್ತವತ್ಸಲ, ಭಕ್ತ ಪರವಶ, ಕರುಣಾ ಸಮುದ್ರ ಅಂತ ಮಾಡಿಸಿದ್ದಾರೆ. ಯಾರ ಮೇಲೆ ಅವನು ಭಕ್ತ ಕಾರುಣ್ಯ ಅಂದ್ರೆ ಗೋಪಿಕೆಯರ ಮೇಲಂತ. ಗೋಪಿಕಾ ಸ್ತ್ರೀಯರೆಲ್ಲ ಅಗ್ನಿಪುತ್ರರಂತ. ಅವರಿಗೊಂದು ಆಸೆ ಆಯ್ತಂತ. ಅವರೆಲ್ಲ ಅಗ್ನಿಪುತ್ರರಲ್ಲ, ಅವರೆಲ್ಲ ಗೋಪಿಕಾ ಸ್ತ್ರೀಯರು, ಅಪ್ಸರಾ ಸ್ತ್ರೀಯರಂತ. ಅಗ್ನಿಪುತ್ರಲ್ಲ, ಅಪ್ಸರಾ ಸ್ತ್ರೀಯರು. ಆ ಅಪ್ಸರಾ ಸ್ತ್ರೀಯರಿಗೆ ಒಂದು ಅಪೇಕ್ಷೆ, ದೇವಲೋಕದಲ್ಲಿರ್ತಾರೆ. ದೇವಲೋಕದಲ್ಲಿರುವಾಗ ಅವರಿಗೆ ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾ ಇರುವಾಗ ಇದೊಂದು ಯೋಚನೆ ಬಂತಂತೆ. ಅವರಿಗೆ ನಿಯತ ಅಂತ ಒಬ್ಬ ಪತಿ ಇಲ್ಲ, ಪರಪುರುಷರ ಜೊತೆಗೆ ಹೋಗ್ಬೇಕಾಗ್ತದೆ. ಕೃಷ್ಣನೇ ಪರಮ ಪುರುಷ, ಅವನೊಟ್ಟಿಗೆ ಯಾಕೆ ಅಂಗಸಂಗ ಆಗ್ಬಾರ್ದು ಅಂತ ಅಪೇಕ್ಷೆ ಪಟ್ರು. ಸರಿ, ಇಂಥ 1000 ವರ್ಷ ತಪಸ್ಸು ಮಾಡಿ ದೇವರನ್ನ ಪ್ರಕಟಗೊಳಿಸ್ಕೊಂಡ್ರು. ನೀನ್ ಅಂಗಸಂಗ ಕೊಡು ಅಂದ್ರಂತ. ಅವನಂದ ಪರಮಾತ್ಮ, ಋತೇ ರಮಾಂ ಜಾತು ಮಮ ಅಂಗ ಸಂಗ. ಲಕ್ಷ್ಮೀ ದೇವಿಯನ್ನು ಹೊರತುಪಡಿಸಿ ನನ್ನ ಅಂಗ ಮುಟ್ಟುವ ಅರ್ಹತೆ ಯಾವೊಬ್ಬ ಹೆಣ್ಣಿಗೆ ದೇವಲೋಕದಲ್ಲೇ ಇಲ್ಲ ಅಂತಂದಂತ. ಅವಾಗ ಅವರು ಪಾಪ ಬೇಸರ ಮಾಡ್ಕೊಂಡ್ರು. ನಾವು 10,000 ವರ್ಷ ತಪಸ್ಸು ಮಾಡಿ ಕೇಳಿದ್ದಕ್ಕೆ ಇದೇನ ನಮಗೆ ವರ ಅಂದ್ರಂತವ್ರು. ಪರಮಾತ್ಮನ ಮನಸ್ಸು ನೋಡ್ರಿ ಹೇಗಿದೆ. ಅಪ್ರಾಕೃತನಾದ ಚಿನ್ಮಯ ಶ್ರೀಹರಿ ದೋಷ ದೂರ, ಲಕ್ಷ್ಮಿ ಬಿಟ್ಟು ಮತ್ತೊಬ್ಳು ನನ್ನ ಮೈ ಮುಟ್ಟಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಬೇಸರ ಆಯ್ತಂತೆ. ಅಷ್ಟು ಬೇಜಾರು ಮಾಡ್ಕೊಂಡ್ರೆ ದೇವರಂತಾನೆ, ಬೇಜಾರು ಮಾಡ್ಕೊಳ್ಬೇಡಿ, ಲಕ್ಷ್ಮಿ ಸನ್ನಿಧಾನ ನಿಮ್ಮಲ್ಲಿ ಬಂದಾಗ ಮಾತ್ರ ಸ್ಪರ್ಶ ಮಾಡ್ಬೋದು ನನ್ನ ಬಂತು. ಸರಿ ಅಂತ ಅವರೆಲ್ಲ ಉಪಾಯ ಮಾಡಿದ್ರು. ಇಷ್ಟು ದಿವಸ ದೇವರನ್ನೇ ತಪಸ್ ಮಾಡಿ ಕೇಳಿದೇವಲ್ಲ, ಅವನೇ ಬಂದಿದ್ದಾನೆ, ಲಕ್ಷ್ಮಿ ಬರದೇ ಇರ್ತಾಳ ಅಂತ ಅವಳನ್ನ ಕುರಿತು ತಪಸ್ ಮಾಡಿದ್ರಂತ. ಮತ್ತೆ ಅವಳು ಬಂದು ಏನ್ ಬೇಕು, ಇಲ್ಲ ನಾವೆಲ್ಲ ಭೂಮಿಯ ಮೇಲೆ ಗೋಪಿಕೆಯರಾಗಿ ಹುಟ್ಟುತ್ತೇವೆ, ನಮಗೆ ಉಪಪತಿ ಅನ್ನೋ ದೋಷ ಇಲ್ಲ, ಅಪ್ಸರೆಯರಾದ್ರಿಂದ. ಉಳಿದ ಸ್ತ್ರೀಯರಿಗೆಲ್ಲ ಮತ್ತೊಬ್ಬ ಪತಿ ಉಪಪತಿ ಅಂದ್ರೆ ದೋಷ ಇದೆ, ನಾವು ಹುಟ್ಟುತ್ತೇವಿ, ನೀನು ನಮ್ಮೊಳಗೆ ಸನ್ನಿಹಿತಳಾಗು, ನೀನಾದ್ರೆ ಮಾತ್ರ ಕೃಷ್ಣನ ಸ್ಪರ್ಶ ಮಾಡ್ಬೋದಂತೆ ನಾವೆಲ್ಲ ಅಂತ ಬೇಡ್ಕೊಂಡ್ರಂತೆ. ಲಕ್ಷ್ಮಿ ಅವರಿಗೋಸ್ಕರ ಅಂತ ಸನ್ನಿಹಿತಳಾಗ್ಲಿಕ್ಕೆ ಅವಕಾಶ ಕೊಟ್ಲು, ನಾನು ಆಗ್ತೇನೆ ಅಂತಂದು. ಅಂದ್ರೆ ಯಾವ್ಯಾವ ಸಮಯದಲ್ಲಿ ಲಕ್ಷ್ಮಿ ಗೋಪಿಕೆಯರಲ್ಲಿ ಸನ್ನಿಹಿತಳಾಗಿರ್ತಿದ್ಲೋ ಆ ಕಾಲಗಳಲ್ಲಿ ಮಾತ್ರ ಅವರೆಲ್ಲ ರಾಸವಿಹಾರ ನಡೆಸಿದ್ದಂತೆ. ಇದನ್ನ ಭಗವತ್ಪಾದರು ಪ್ರಮಾಣ ಕೊಟ್ಟು ಅನುಸಂಧಾನ ಮಾಡಿಸ್ತಾರೆ. ಉಳಿದವರಿಗೆಲ್ಲ ಇಷ್ಟು ವಿಷಯ ಗೊತ್ತಿಲ್ಲ. ಆ ರಾಸ ವಿಹಾರದ ವರ್ಣನೆ ಆ ಕ್ಲಿಪ್ ಮಾತ್ರ ತಗೋತಾರೆ, ನೇಪಥ್ಯದ ಮುಂಭಾಗ ಮಾತ್ರ ತಗೋತಾರೆ, ನೇಪಥ್ಯದ ಹಿಂಭಾಗ ಗೊತ್ತಿಲ್ಲ. ಹೋಗಿ ಕೃಷ್ಣನನ್ನ ಅವನು ಕಾಮುಕನಿದ್ದ, ಅವನು ಹೆಂಗೇಳಿಯರ ಹಿಂದೆ ಓಡಾಡ್ತಾ ಇದ್ದ, ಯಾರು ಬೇಕಾದವ್ರ ಜೊತೆಯಲ್ಲಿ ಇದ್ದ ಅಂತ ಅವನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಆದ್ರೆ ಅವರೆಲ್ಲ ಅಪ್ಸರೆಯರು, ಅವರಿಗೆ ಉಪಪತಿ ಅನ್ನೋ ದೋಷ ಇಲ್ಲ. ಹಾಗಾಗಿ ಮೊದಲೊಂದು ವಿವಾಹ ಮಾಡ್ಕೊಂಡಿದ್ರು. ಕೃಷ್ಣ ಉಪಪತಿ ಅಂತ ಆದದ್ರಿಂದ ಅವರಿಗೆ ದೋಷ ಬರದಂತೆ ಕೃಷ್ಣ ಲಕ್ಷ್ಮೀ ಸನ್ನಿಧಾನ ಬಂದಾಗ ಮಾತ್ರ ಸ್ಪರ್ಶಕ್ಕೆ ಅವಕಾಶ ಕೊಟ್ಟ. ಅದು ಕಾಮ ಅಲ್ಲ, ಅದು ಅಶ್ಲೀಲ ಅಲ್ಲ, ಅದು ಈ ಲೋಕದಲ್ಲಿ ನಡೆಯುವಂತೆ ಯಾವುದೋ ಒಂದು ಅಶ್ಲೀಲ ಪ್ರಸಂಗ ನಡೆಸಲಿಲ್ಲ. ಕೇವಲ ಚಿನ್ಮಯನಾದ ಶ್ರೀಹರಿಯ ಸ್ಪರ್ಶದಿಂದ ಖುಷಿ ಕೊಟ್ಟಿದ್ದಾರೆ. ಎಂಥ ಅದ್ಭುತವಾದ ರಾಸವಿಹಾರದ ಚಿಂತನೆ ಅಂತ ವ್ಯಾಖ್ಯಾನ ಮಾಡುತ್ತಾರೆ. ಹಾಗಾಗಿ ಆ ಸ್ಪರ್ಶಕ್ಕೂ ಲಕ್ಷ್ಮೀ ಸನ್ನಿಧಾನ ಬಂತು ಅಂತ ಅದನ್ನೇ ಹೇಳಿದ್ದಾರೆ ಗೋಪಿ ಗೀತೆ ಮೊದಲನೇ ಶ್ಲೋಕದಲ್ಲೇ ಹೇಳ್ತಾರೆ. ಜಯತಿ ತೇಜಿಕಂ
ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ. ಇಂದಿರಾ ಶ್ರಯತ. ಇಂದಿರಾ ಅಂದ್ರೆ ಲಕ್ಷ್ಮೀದೇವಿ. ಇಂದಿರಾ ಲೋಕಮಾತಾಮ. ಇಂದಿರಾ ಲಕ್ಷ್ಮೀದೇವಿ ಗೋಪಿಕೆಯರ ಒಳಗೆಲ್ಲ ಶ್ರಯತ ಆಶ್ರಯಿಸಿದ್ಲು. ಅವರೆಲ್ಲ ಲಕ್ಷ್ಮೀ ಸನ್ನಿಧಾನಕ್ಕೆ ಪಾತ್ರರಾದಾಗ ಮಾತ್ರ ಕೃಷ್ಣ ತನ್ನ ಸ್ಪರ್ಶಕ್ಕೆ ಅವಕಾಶ ಕೊಟ್ಟ. ತಾನೂ ಸ್ಪರ್ಶ ಮಾಡಿದ, ಅವರಿಗೂ ಸ್ಪರ್ಶಕ್ಕೆ ಅವಕಾಶ ಕೊಟ್ಟು ಆ ಸಮಯದಲ್ಲಿ ಮಾತ್ರ ಅವರಿಗೆ ಅನುಗ್ರಹ ಮಾಡಿದ್ದಾನೆ. ಉಳಿದು ಯಾವ ಸಮಯದಲ್ಲೂ ಕೃಷ್ಣನಿಗೆ ಗೋಪಿಕೆಯರ ಸ್ಪರ್ಶ ಇಲ್ಲ ಅಂತ ಅನಿಸ್ಬಿಟ್ಟ. ಅವರಿಗೂ ಅವನ ಸ್ಪರ್ಶ ಇಲ್ಲ, ತಾನೂ ಸ್ಪರ್ಶ ಮಾಡಿದ. ಈ ವಿವೇಕ ಇಟ್ಟುಕೊಂಡು ಪರೀಕ್ಷಿತ ಕೃಷ್ಣನ ಚರಿತ್ರೆಯನ್ನು ಅನುಸಂಧಾನ ಮಾಡಬೇಕು ಅಂತಂದ್ರಂತೆ. ಅಪ್ರಾಕೃತನಾದ ಕೃಷ್ಣನಿಗೆ ದೋಷ ಲವಲೇಶ ಬರಲಿಲ್ಲ. ಅತ್ಯಂತ ತಪಸ್ಸು ಮಾಡಿ ಭಕ್ತಿಯಿಂದ ಕೇಳಿದ್ದಕ್ಕೆ ಅವರ ವರ ಪೂರೈಸಲಿಕ್ಕೆ ಕರುಣಾಸಾಗರ ಕೃಷ್ಣ ಹಾಗೆ ಮಾಡಿದ. ಇದು ಲೋಕದಲ್ಲಿ ಮೋಹನು ಆಗಿಬಿಡ್ತು. ಕೆಲವರು ಯೋಗ್ಯರಲ್ಲದ ಜೀವರಿರ್ತಾರೆ, ಕೃಷ್ಣನ ಬಗ್ಗೆ ತಾತ್ಸಾರ, ಕೃಷ್ಣನ ಬಗ್ಗೆ ತಪ್ಪು ಕಲ್ಪನೆ ಆಗುವಂತಾಯ್ತು. ಅಯೋಗ್ಯರಿಗೆ ಮೋಹವೂ ಸರಿ, ಸಜ್ಜನರಿಗೆ ಈ ವಿಹಾರದಿಂದ ಸ್ಮರಣೆಯಿಂದ ಆನಂದವೂ ಸರಿ ಅಂತ ಅನುಸಂಧಾನ ಮಾಡಿಸ್ತಾರೆ. ಇನ್ನೊಂದು ಹೇಳ್ತಾರೆ ಶುಕಮುನಿಗಳು, ಸರಿ ಹಾಗಾದ್ರೆ ಕೃಷ್ಣ ಮಾಡಿದ್ದೆಲ್ಲ ಮಾಡೋದು ಅಂತ ಹಠ ಹಿಡ್ದದಲ್ಲ ಲೋಕ. ಒಂದು ಕೆಲಸ ಮಾಡಿ, ಅವನ ಹಾವಿನ ಮೇಲೆ ತುಳಿದ್ನಲ್ಲ, ನೀವು ತುಳಿರಿ. ಅವನು ಕಾಡಿಗಚ್ಚಿದ ಬೆಂಕಿಯನ್ನೆಲ್ಲ ಕುಡಿದ್ನಲ್ಲ, ನೀವು ಕುಡೀರಿ. ಅದು ಬೇಡ ಅಂತಾರೆ. ಮತ್ತೆ ಅದು ಬೇಡ, ಎಲ್ಲೋ ಮಾಡಬಾರ್ದದು ಮಾಡಿ, ಕುಡಿಬಾರ್ದದು ಕುಡಿದು, ಕುಣಿಬಾರ್ದ ಕಡೆ ಹೋಗಿ ಕುಣಿದು ಹಿಂಗ್ಯಾಕೆ ಮಾಡಿದ್ರಿಂದ ಕೃಷ್ಣ ಮಾಡಿಲ್ಲೇನು ಅಂತ. ಅದು ಯಾಕೆ? ಈ ಕೃಷ್ಣ ಮಾಡಿದ್ದೆಲ್ಲ ಮಾಡೋದಾದ್ರೆ ಮಣ್ಣು ತಿಂದ, ಬ್ರಹ್ಮಾಂಡ ತೋರಿಸಿದ. ನೀನ್ ತೋರಿಸು ನೋಡೋಣ. ಬ್ರಹ್ಮಾಂಡ ತೋರಿಸಿದ್ದಿಲ್ಲ, ಮಣ್ಣು ತಿನ್ನೋದು ಅಂತ ಇಲ್ವೇ ಇಲ್ಲ. ಇನ್ನೊಬ್ರು ಲಂಚ ತಿಂತಾನೆ ಬೇಕಾದ್ರೆ, ಮಣ್ಣು ತಿನ್ನೋದಿಲ್ಲ. ಯಾಕೆ ಹೀಗೆ ಮಾಡಿದ್ರೆ? ಕೃಷ್ಣ ಮಾಡಿಲ್ಲೇನು ಅಂತಂತಾನೆ. ಸುಳ್ಳು ಹೇಳಿದಾಗ ಕೃಷ್ಣ ನೆನಪು ಬರ್ತಾನೆ, ಇನ್ಯಾರ್ದೋ ಜೊತೆಲಿ ಕೂಡಿ ಓಡ ಹೋದಾಗ ಕೃಷ್ಣ ನೆನಪು ಬರ್ತಾನೆ. ಆದ್ರೆ ಕೃಷ್ಣ ಇಡೀ ಯಮುನಾ ನದಿಯಲ್ಲೇ ಸೇರ್ಕೊಂಡ ಹಾವಿನ ವಿಷವನ್ನೇ ಪೂರ್ಣವಾಗಿ ಸ್ವಚ್ಛಗೊಳಿಸಿದ್ನಲ್ಲ. ನೀನ್ ಹಾಕಿ ಸ್ವಚ್ಛಗೊಳಿಸಿ ನೋಡೋಣ ಯಾವ್ದಾದ್ರು ವಿಷವನ್ನ. ವಿಷ ಕುಡಿ ನೋಡೋಣ, ಬೆಂಕಿ ಕುಡಿ, ಅದೆಲ್ಲ ಇಲ್ಲ. ಅಂದ್ರೆ ಕೃಷ್ಣನ ಕಥೆ ಒಳಗೆ ತಾವು ಮಾಡಬಾರ್ದು ಅನ್ಯಾಯ ಮಾಡ್ಲಿಕ್ಕೆ ಬೇಕಾದಾಗೆಲ್ಲ ಕೃಷ್ಣ ನೆನಪಾಗ್ತಾ ಇದ್ದಾನೆ. ಕೃಷ್ಣ ಯಾಕೆ ಸುಮ್ನಿದ್ದಾನೆ ಅಂದ್ರೆ ತಾನು ಕರುಣಾ ಸಮುದ್ರ ಸುಮ್ನಿದ್ದ. ಇಲ್ದೇ ಇದ್ರೆ ಇಷ್ಟೊತ್ತಿಗಾಗಲೇ ಇವರನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡ್ತಿದ್ದ. ಅದರಲ್ಲೂ ಕರುಣಾಸಾಗರತೆ ಬೆರೀತಿದ್ದಾನೆ ಅಂತ. ಹಾಗಾಗಿ ಕೃಷ್ಣ ಮಾಡಿದ್ದನ್ನೆಲ್ಲ ಮಾಡೋದಲ್ಲಂತೆ, ಮಾಡಿ ಇದನ್ನ ಮಾಡು ಅಂತ ಹೇಳ್ತಾನಲ್ಲ, ಅದನ್ನು ಮಾಡ್ಬೇಕಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಇಂಥವೆಲ್ಲ ಮಾಡು ಅಂತ, ಅದು ಯಾವುದೂ ಮಾಡಲ್ಲ. ಮತ್ತೆ ಕರ್ಮಣ್ಣೆ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ, ಅದ್ಯಾವುದೂ ಇಲ್ಲ. ಅದೆಲ್ಲ ನಮಗಲ್ಲ ಅಂತಾನೆ. ಮತ್ತೆ ಅವನು ಮಾಡಬಾರ್ದು ಅಂತ ಯಾವುದನ್ನು ಹೇಳಿರ್ತಾನೆ ಅದನ್ನೆಲ್ಲ ಮಾಡ್ತಾನೆ. ಅದಕ್ಕೆ ಶುಕಮುನಿಗಳಂತಾರೆ, ಉತ್ತಮಾನಾಂ ವಚಸ್ ಸತ್ಯಂ. ಉತ್ತಮರು ಮಹಾತ್ಮರು ಅಂತ ಏನು ಇರ್ತಾರೆ, ಅವರು ಮಾಡಿ ಇಂಥದ್ದು ಮಾಡು ಅಂತ ಹೇಳಿರ್ತಾರಲ್ಲ, ಆ ವಚಸ್ಸು ಯಾವತ್ತಿದ್ರೂ ಅನುಸರಣೀಯ ಅಂತ ಆಗ್ತದೆ. ಮಾಡಿದ್ದೆಲ್ಲ ಮಾಡಬಾರ್ದು, ಕೆಲವೊಂದು ಮಾತ್ರ ಮಾಡಿದ್ದನ್ನು ಮಾಡಬೇಕು ಆಚರಣೆ ಅಂತ ವ್ಯಾಖ್ಯಾನ ಮಾಡುತ್ತಾರೆ. ಹೀಗೆ ಕೃಷ್ಣಾವತಾರದ ರಾಸಲೀಲೆ ಅನುಸಂಧಾನ ಮಾಡಬೇಕಂತ. ಕೃಷ್ಣ ಕಾಳಿಂಗ ಮರ್ದನ ಮಾಡಿದ್ದು 5ನೇ ವಯಸ್ಸಿಗೆ ಅಂತದೆ ಹರಿವಂಶ. ರಾಸಲೀಲೆ ಮಾಡಿದ್ದು 7-8ನೇ ವಯಸ್ಸಿಗಂತೆ. ಗೋವರ್ಧನ ಪರ್ವತ ಎತ್ತಿದ್ದು 7ನೇ ವಯಸ್ಸಿಗೆ. 7ನೇ ವಯಸ್ಸಿಗೆ ಗೋವರ್ಧನ, 8, 9 ಒಳಗೆ 10 ಒಳಗೆ ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ರಾಸವಿಹಾರ, 5ನೇ ವಯಸ್ಸಿಗೆ ಕಾಳಿಂಗ ಮರ್ದನ. ಈಗ ಹೇಳಿ ವಾದರಾಜರು ಅದಕ್ಕೆ ಕೇಳ್ತಾರೆ, 10 ವರ್ಷದ ಮಕ್ಕಳ ಆಟಿಕೆಯ ವಯದಲ್ಲಿ ಚಿತ್ತ ಪರುಗುವುದೇ ಅಂತ ಲಕ್ಷ್ಮೀ ಶೋಭಾನೆ. ಅಲ್ಲ, 10 ವರ್ಷದ ಮಗುವಿಗೆ ಹೆಣ್ಣಿನ ಮೇಲೆ ಮನಸ್ಸು ಬರ್ತದೆ ಅಂತ ಹೇಳ್ತೀಯಲ್ಲ, ಸ್ವಲ್ಪ ಯೋಚಿಸಿ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡು ಅಂತಾರೆ ವಾದರಾಜರು. ಕಾಮನ್ ಸೆನ್ಸ್ ಬೇಡ ಏನೋ ನಿನಗೆ? ಕೃಷ್ಣನ ಬಗ್ಗೆ ಹೀಗೆ ಮಾತಾಡ್ತಿದ್ದಿ. 10 ವರ್ಷದ ಮಕ್ಕಳ ಆಟಿಕೆಯ ವಯಸ್ಸಿನೊಳಗೆ ಯಾವ ಮಗುವಿಗೆ ತಾನೇ ಹೆಣ್ಣಿನ ಮೇಲೆ ಮನಸ್ಸು ಹೋಗ್ತದೋ? ಭಾಗವತ ಬರೀ ರಾಸವಿಹಾರ ಹೇಳಿಲ್ಲ, ರಾಸವಿಹಾರ ಮಾಡಿದ ವಯಸ್ಸನ್ನು ಹೇಳಿಬಿಟ್ಟಿದೆ. ಅದು ವಿಶೇಷ. ಹಾಗಾಗಿ 10 ವಯಸ್ಸಿನ ಒಳಗಿನ ರಾಸವಿಹಾರ ಕಾಮ ಅಲ್ಲ. 7ನೇ ವಯಸ್ಸಿಗೆ ಮಾಡಿದ ಗೋವರ್ಧನದ ಆ ಪರ್ವತದ ಉದ್ಧಾರ, ಅದರ ಹಿಂದೆ ಸ್ವಾರ್ಥ ಇಲ್ಲ, ಅದು ಕೇವಲ ಭಕ್ತರ ಮೇಲೆ ಮಾಡಿದ ಅನುಗ್ರಹ. 5ನೇ ವಯಸ್ಸಿಗೆ ಕಾಳಿಂಗ ಮರ್ದನ ಮಾಡಿದ ಕೃಷ್ಣನ ಕಥೆ ಅವನು ನಿಜವಾದ ಅನಂತ ಪರಾಕ್ರಮಿ ಅಂತ ತೋರಿಸ್ಲಿಕ್ಕೆ ಮಾಡಿದ್ದು, ಅವನು ದೇವೋತ್ತಮ ಅಂತ ತೋರಿಸ್ಲಿಕ್ಕೆ ಮಾಡಿದ್ದು. ಕಾಳಿಂಗ ಮರ್ದನದಲ್ಲಿ ಕೃಷ್ಣ ಸರ್ವೋತ್ತಮ ಅಂತ ತಿಳಿತಂತೆ ಎಲ್ರಿಗೂ. ಯಾಕೆ ಅಂದ್ರೆ
ಆ ಹಾವು ಮೇಲ್ ಬಂದಾಗ ಇವ ಹಾರಿದ್ದಂತೆ ಹೆಡೆ ಮೇಲೆ ಹಾರಿದ ಮೇಲೆ ಬಾಲ ಎತ್ತಿತ್ತಂತೆ ಕೃಷ್ಣನ ಮೇಲೆ ಹಾಕ್ಲಿಕ್ಕೆ ಏಟು. ಆ ಬಾಲ ಕೈಯಲ್ಲಿ ಹಿಡಿದ್ಬಿಟ್ಟ. ಎಡಗೈಯಲ್ಲಿ ಬಾಲ ಹಿಡ್ದ, ಹೆಡೆ ಮೇಲೆ ತಾನೇ ನಿಂತಾಗ ಒಂದು ಹೆಡೆ ಎತ್ತುತ್ತಿದ್ದಂತೆ. ಎತ್ತಿದ ಹೆಡೆಯನ್ನು ಕೃಷ್ಣ ತುಳಿತಿದ್ದ. ಯಾವ ಹೆಡೆ ಎತ್ತುತ್ತಿದ್ದ ತುಳಿತಿದ್ದ. ಬಲಗೈಯನ್ನು ನರ್ತನದ ಮುದ್ರಿಕೆ ಹಾಕಿದ್ದಂತೆ. ಅಲ್ಲೊಂದು ನರ್ತನ ಮಾಡಿದ. ಬರೀ ಕೃಷ್ಣ ವೃಂದಾವನದ ಲತಾ ಮಂಟಪದಲ್ಲಷ್ಟೇ ನರ್ತನ ಮಾಡಿದ್ದಲ್ಲ, ಯಮುನೆ ಮಡುವಿನ ಮಧ್ಯದಲ್ಲಿ ಬಂದ ಕಾಳಿಂಗನ ಸರ್ಪದ ಹೆಡೆ ಮೇಲೂ ನರ್ತನ ಮಾಡಿಬಿಟ್ಟ. ನರ್ತಿಸುವ ಕೃಷ್ಣನಿಗೆ ಪಕ್ಕವಾದ್ಯ ಸೇವೆಗೆ ಯಾರು ಬಂದಿದ್ರು? ಅನೀನದತೆ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲಗತಿ ಕಪರ್ಜಿ ನರ್ತ ಗೋಪಾಲಕ ಬಾಲಮೌಲಿ. ಅನೀನದತ್ ಕೃಷ್ಣ ಪರಮಾತ್ಮನ ನರ್ತನ ಪ್ರಾರಂಭ ಆದಾಗ ಬ್ರಹ್ಮದೇವರು ಸತ್ಯಲೋಕದಿಂದ ಬಂದು ಮೃದಂಗ ಬಾರಿಸಿದ್ರಂತೆ. ಅವ್ರಿಗೆ ಯಾರೋ ಪಾಪ ಅವ್ರ ಮದುವೆಯಲ್ಲಿ ಗಿಫ್ಟ್ ಕೊಟ್ಟಿದ್ರು ಅನಿಸ್ತದೆ ಮೃದಂಗ. ಅದನ್ನ ಸುಮ್ಮನೆ ಇಟ್ಟಿದ್ರು, ಕೃಷ್ಣ ಮುಂದೆ ನರ್ತನ ಮಾಡುವಾಗ ಪಕ್ಕವಾದ್ಯಕ್ಕೆ ಬೇಕಾಗ್ತದೆ ಅಂತ. ಅವ್ರಿಗೆ ಯಾಕೆ ಅವ್ರನ್ನ ಯಾರು ಪಕ್ಕವಾದ್ಯಕ್ಕೆ ಕರೆಸ್ತಾರ್ರಿ? ಸಾಮಾನ್ಯ ಇಲ್ಲೇ ಇರೋರನ್ನ ಪಕ್ಕವಾದ್ಯ ಕರೆಸ್ಲಿಕ್ಕೆ 100 ಸಲ ಫೋನ್ ಮಾಡ್ಬೇಕಾಗ್ತದೆ. ಸಮಯಕ್ಕೆ ಕೈ ಕೊಟ್ರು ಹೋದ್ರೆ ಮತ್ತೆ. ಅಂಥದ್ದು ಬ್ರಹ್ಮದೇವರನ್ನು ಪಕ್ಕವಾದ್ಯ ಕರೆಸಿದ್ದ ಕೃಷ್ಣ ಅಂತದೆ. ಅನೀನದತ್ ಪದ್ಮಭವೋ ಮೃದಂಗಂ. ಕಿಂಪುರುಷ ಖಂಡದಿಂದ ಆಕಾಶ ಮಾರ್ಗವಾಗಿ ಹಾರಿದ ಆಂಜನೇಯ ಎಂಥ ಗಾನ ಮಾಡಿದ ನೋಡ್ರಿ. ಜಗೌ ಹನುಮಾನ್ ಜಗತಾಮಧೀಶಂ. ಕೃಷ್ಣನ ನರ್ತನೋತ್ಸವದಲ್ಲಿ ಪಕ್ಕವಾದ್ಯ ಸೇವೆಗೆ ಮೃದಂಗಕ್ಕೆ ಬ್ರಹ್ಮ, ಗಾನ ಮಾಡ್ಲಿಕ್ಕೆ ಹನುಮಂತ, ರುದ್ರದೇವರು ತಾಳ ಹಾಕ್ಲಿಕ್ಕೆ ಬಂದಿದ್ರಂತ. ಕೈಲಾಸ ಪರ್ವತದಿಂದ ರುದ್ರ ಕೃಷ್ಣ ನರ್ತನ ಮಾಡ್ತಾ ಇದ್ದಾನೆ, ತಾಳ ಹಾಕದಿದ್ರೆ ನರ್ತನಕ್ಕೆ ಶೋಭೆ ಅಂತ ಸೇವೆ ಮಾಡ್ಲಿಕ್ಕೆ ಬಂದಂತ. ಈಗ ಹೇಳಿ, ಇವರನ್ನ ಮಧ್ಯದಲ್ಲಿ ಕೃಷ್ಣ ಇವ್ರನ್ನ ಸುತ್ತುವರಿಸ್ಕೊಂಡು ತಾನು ಮಧ್ಯದಲ್ಲಿ ನರ್ತನ ಮಾಡಿದ್ರಿಂದ ಇದರಿಂದಲಾದ್ರೂ ಅರ್ಥ ಆಯ್ತಾ ಸರ್ವೋತ್ತಮ ಅಂತ? ಶಿವ, ಬ್ರಹ್ಮ, ಆಂಜನೇಯ ಒಬ್ಬ ಗಾನ ಮಾಡ್ತಾನೆ, ಮೃದಂಗ ಬಾರಿಸ್ತಾನೆ, ಇನ್ನೊಬ್ಬ ಬಂದು ತಾಳ ಹಾಕ್ತಾನೆ ಅಂದ್ರೆ ಕೃಷ್ಣ ಸರ್ವೋತ್ತಮನಾಗದೇ ಇದ್ದಿದ್ರೆ ಈ ದೇವತೆಗಳೆಲ್ಲ ಯಾಕೆ ಪಕ್ಕವಾದ್ಯ ಸೇವೆ ಮಾಡ್ತಿದ್ರು? ಇಷ್ಟಾದ ಮೇಲೆ ಆ ಕೆಳಗಡೆ ತುಳಿತಿದ್ನಲ್ಲ ಹಾವನ್ನ, ಅವನಿಗೆ ಅರ್ಥ ಆಯ್ತಂತೆ, ನಾನು ಯಾರೋ ಮನುಷ್ಯ ನನ್ನ ತಲೆ ಮೇಲೆ ಕುಣಿತಿದ್ದಾನೆ ಅನ್ಕೊಂಡಿದ್ದೆ, ಇಂಥವರೇ ಪಕ್ಕವಾದ್ಯ ಸೇವೆ ಮಾಡ್ಬೇಕಾದ್ರೆ ಇವನ್ ಯಾರೋ ಪರಮ ಪುರುಷ ಇರಬೇಕು ಅಂತ ಆಮೇಲೆ ಅವನಿಗೆ ಅರ್ಥ ಆಯ್ತಂತೆ. ಅವನಿಗೆ ಅರ್ಥ ಆಗಿ ಅವನಿಗೆ ಹೆಡೆ ಎತ್ತೋದನ್ನು ಕಡಿಮೆ ಮಾಡಿದ್ನಂತೆ. ಅವನು ಹೆಡೆ ಎತ್ತೋದು ಕಡಿಮೆ ಮಾಡುವಾಗ ಇವನು ಇನ್ನೂ ತುಳಿತಿದ್ದಂತೆ. ಇವನು ಕುಣಿತಿದ್ದ. ಯಾಕೆ ಕುಣಿತಿದ್ದ ಅಂದ್ರೆ ವಾದರಾಜರಂತಾರೆ, ಕೃಷ್ಣ ಕುಣಿಯೋದಕ್ಕೆ ಒಂದೇ ಕಾರಣ ಅಂದ್ರೆ ಅವನು ಇನ್ಯಾವತ್ತೂ ಕುಣಿಯಲ್ಲ ಸುಮ್ನೆ. ಯಾಕೆ ಕುಣಿತಿದ್ದ ಅಂದ್ರೆ ಕೃಷ್ಣನ ಕುಣಿತಕ್ಕೆ ಭಕ್ತರ ಸಂಖ್ಯೆ ನೋಡ್ಲಿಕ್ಕೆ ಬರೋರು ಜಾಸ್ತಿ ಆಗ್ತಿದ್ರಂತ. ಯೋಚನೆ ಮಾಡ್ಬೇಕು, ಆಶ್ಚರ್ಯ ಆಗ್ತದೆ ಈ ಸಂಗತಿಯನ್ನ. ಭಕ್ತರು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಕೃಷ್ಣನ ನರ್ತನ ನೋಡ್ಲಿಕ್ಕೆ ಬಂದ್ರೆ ಕೃಷ್ಣ ಕುಣಿತಾನಂತೆ. ನಾವು ಟಿವಿ ನೋಡಿ ಕುಣಿತೇವಷ್ಟೇ. ನಾವು ಭಗವಂತ ಭಕ್ತ ವತ್ಸಲ ಅಲ್ಲಿಕ್ಕೆ ಇದಕ್ಕಿಂತ ಬೇರೆ ಏನು ಬೇಕು? ಯಾವ್ಯಾವ್ದಕ್ಕೋ ಕುಣಿತಾರೆ. ಈಗಂತೂ ಏನೇನೋ ಕುಣಿತಾ ಇದ್ದಾರೆ. ಯಾಕೆ ಕುಣಿತಾರ ಅವರಿಗೆ ಗೊತ್ತಿಲ್ಲ. ಕೆಲವರು ನಗೋದಕ್ಕೊಂದಿಷ್ಟು ಸಮಯ ಇಡ್ತಿದ್ದಾರೆ. ಈಗ ಎಲ್ಲಾ ಪಾರ್ಕ್ನೊಳಗೆ ನಗಲಿಕ್ಕೆ ಶುರು ಮಾಡಿದ್ದಾರೆ. ಹೋಗಿ ಮನೆಯೊಳಗೆ ಯಾರು ನಗುವಲ್ರು, ಓಸು ಬೈತಿದ್ದಾರೆ ಅಂತ ಹೇಳಿ ಪಾರ್ಕ್ನಲ್ಲಿ ಹೋಗಿ ನಗೋದು, ಸ್ಟೇಜ್ ಮೇಲೆ ಎಲ್ಲಂದ್ರಲ್ಲಿ ಕುಣಿಯೋದು, ಹಿಂಗ್ ಶುರು ಆಗಿದೆ. ಅದೇ ಭಾಗವತ, ರಾಮಾಯಣ, ಮಹಾಭಾರತಗಳನ್ನ ಶ್ರವಣ ಮಾಡಿ ಭಕ್ತಿಯ ಅಮಲ್ನೊಳಗೆ ದೇವರ ಚರಿತ್ರೆಯನ್ನು ಸ್ಮರಿಸಿಕೊಂಡು ಸರ್ವಾಂತರ್ಯಾಮಿ ಶ್ರೀಹರಿಯನ್ನ ಮನಸ್ಸಿಗೆ ತಂದುಕೊಂಡು ಯಾವಾಗಲೂ ಗಾನ ಮಾಡ್ಲಿಕ್ಕೆ ಬರ್ತದೆ, ಕುಣಿಲಿಕ್ಕೆ ಬರ್ತದೆ. ಆ ಭಕ್ತಿಯ ಪರವಶತೆನೇ ಬೇರೆ. ನಗುವರೋ, ರೋದಿಸುವರೋ, ನಾಟ್ಯವಾಡುವರೋ, ಬಗೆಯರೋ, ಬಡತನ ಭಾಗ್ಯ ಭಾಗವತರೋ. ಹ್ಯಾಗ್ ಕುಣಿಲಿಕ್ಕೆ ಬರ್ತದೆ, ಹೇಗೆ ನಗಲಿಕ್ಕೆ ಬರ್ತದೆ, ಅದೆಲ್ಲ ಬಿಟ್ರು ಪಾರ್ಕ್ ನಲ್ಲಿ ಹೋಗಿ ಕುಣಿಲಿಕ್ಕೆ ಶುರು ಮಾಡಿ. ಎಂಥ ದುಸ್ಥಿತಿ ಬಂತು ನಮ್ಮಲ್ಲಿ ಅಂದ್ರೆ, ಸರಿಯಾದ ಮೆಥಡ್ ಇದೆ, ಅದನ್ನು ಯೂಸ್ ಮಾಡ್ತಿಲ್ಲ. ಕೃಷ್ಣ ಅದಕ್ಕೆ ಹೇಳ್ದ, ಎಲ್ಲೆಲ್ಲೋ ಹೋಗಿ ಯಾಕೆ ಕುಣಿತೀರಿ, ನಾನ್ ಕುಣಿತೀನಿ ಬರ್ರಿ, ನೀವು ಬಂದಾಗ ನಾನು ಕುಣಿತೀನಿ ಅಂತ. ಅಷ್ಟು ಭಕ್ತವತ್ಸಲ ಪರಮಾತ್ಮ. ಅವನ ಕುಣಿತ ಹೆಚ್ಚಾದಂತೆ ಕಾಳಿಂಗ ಸರ್ಪದ ಹೆಡೆ ಬಗ್ಗಲಿಕ್ಕೆ ಶುರು ಆಯ್ತು. ಇನ್ನು ಹೋಗೇ ಬಿಡ್ತಾನೆ ಅನ್ಕೊಂಡಿದ್ದಾರೆ ಎಲ್ರು, ಸಾಯ್ತಾನೆ ಅನ್ಕೊಂಡ್ರು. ಅಷ್ಟರಲ್ಲಿ ಕಾಳಿಂಗನ ಪತ್ನಿಯರು ಬಂದ್ರು.
ನಾಗಪತ್ನಿಯರು ಬಂದ್ರು. ನಾಗಪತ್ನ್ಯ ಊಚುಹು, ಕೈ ತುಂಬಾ ಹೂ ರಾಶಿಗಳನ್ನು ಹಿಡಿದು ನಾಗಪತ್ನಿಯರು ಎಲ್ಲಿ ನಮ್ಮ ಯಜಮಾನ ಇನ್ನೂ ತುಳಿದ ಅಂತಾದ್ರೆ ಕೃಷ್ಣ ಸತ್ತೇ ಹೋಗ್ತಾನೆ, ನಮ್ಮ ಮಾಂಗಲ್ಯಕ್ಕೆ ಕೂತು ಬರ್ತದೆ ಅಂತ ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ. ನ್ಯಾಯ ದಂಡ, ಇದುವರೆಗೂ ನೀನು ತುಳಿತಿದ್ದಿ, ನಮ್ಮ ಯಜಮಾನ ಮಾಡಿದ್ದ ಅಪರಾಧ ನಿಜ. ನೀರೆಲ್ಲ ವಿಷ ಮಾಡಿದ್ದ, ವಿಷದ ನೀರು ಕುಡಿದ್ರಿಂದ ಗೋವುಗಳು ಸತ್ತು ಬಿದ್ದಿದ್ವು. ಅದೇ ವಿಷದ ನೀರು ಉಪಯೋಗಿಸಿದ ಗೋಪಾಲಕರೆಲ್ಲರೂ ಮೂರ್ಛೆ ಬಿದ್ದುಬಿಟ್ಟಿದ್ದಾರೆ. ಅದೆಲ್ಲ ಸತ್ಯ. ಪರಿಸರ ಹಾಳು ಮಾಡಿದ್ದ, ನೀರು ಹಾಳು ಮಾಡಿದ್ದ, ಅದಕ್ಕೆ ನೀನು ಶಿಕ್ಷೆ ಹಾಕ್ಲಿಕ್ಕೆ ಬಂದಿದ್ದಿ. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್, ಅಪರಾಧ ಮಾಡದವರಿಗೆ ದಂಡ ಹಾಕಬೇಕಾದದ್ದು ನ್ಯಾಯ, ಸರಿಯಾದದ್ದಿದೆ. ಆದ್ರೆ ನಾವೇನು ಅಪರಾಧ ಮಾಡಿಲ್ಲಲ್ಲ ನೋಡಿ ಹೇಗಿದೆ ಒಕ್ಕಣಿಕೆ ಅವರದು. ನಾವು ಅಪರಾಧ ಮಾಡಿಲ್ಲ, ಅಪರಾಧಿಗಳಿಗೆ ಶಿಕ್ಷೆ ಕೊಡ್ತಿದ್ದಿ ನ್ಯಾಯ. ನಿರಪರಾಧಿಗಳಾದ ನಮಗೆ ಅವನನ್ನು ಹೀಗೆ ತುಳಿಯೋದು ಮುಂದುವರಿಸಿದ್ರೆ ಹೋಗ್ತಾನೆ, ನಮ್ಮ ಮಾಂಗಲ್ಯಕ್ಕೆ ಕೂತು ಬರ್ತದೆ. ಇಷ್ಟು ಕಣ್ಣಲ್ಲಿ ಇನ್ನು ನೀರು ಬರಬೇಕು ಅಷ್ಟರಲ್ಲಿ ಕೃಷ್ಣ ನಿಲ್ಸಿದ್ದಂತಾಗಲಿ. ಮಾದರಾಜರಂತಾರೆ, ಅಷ್ಟು ಜನ ಎಲ್ಲರೂ ಕೂಗಾಡ್ಕೊಂಡ್ರು, ಅವ ಕೂಗಾಡ್ಕೊಂಡ, ಇವ ಏನು ಬಿಡ್ಲಿಲ್ಲ. ಪಾಪ ಅವ್ 3 ಜನ ಹೆಣ್ಮಕ್ಳು ಕೂಗಿದ ಕೂಡಲೇ ಎಷ್ಟು ಬೇಗ ನಿಲ್ಸಿದ ನೋಡ್ರಿ ಅಂತಾರ ಅವ್ರು. ಅವು 3 ಜನ ಹೆಣ್ಮಕ್ಳು ಬಂದು ದೇವ್ರೇ ನಮ್ಮ ಭಾಗ್ಯ ಉಳಿಸು ಅಂತ ಕೂಡ್ಲೆ ಅದಕ್ಕೆ ಅವರಂದ್ರು, ಈ ಪುರುಷರಿಗೆ ಯಾವಾಗ್ಲೂ ಪುರುಷರ ಮಾತಿನ ಮೇಲೆ ಕರುಣೆ ಬರಲ್ಲಂತ. ಅದೇ ಸ್ತ್ರೀಯರೇನಾದ್ರೂ ಮಾತಾಡಿ ಬಿಟ್ರೆ ಮೃದುವಾಗಿ ಕರುಣೆ ಬಂದ್ಬಿಟ್ಟು, ಇದಕ್ಕೆ ಕೃಷ್ಣನೂ ಹೊರತಲ್ಲ ಅಂತಂದ್ರು. ತಥಾ ಹಿ ನಾರಿ ಮೃದು ಭಾಷಣೇನ ನ ಕಸ್ಯ ಚಿತ್ತಂ ಮೃದುತಾಮುಪೈತಿ ಅಂತಾರೆ ವಾದರಾಜ. ನಾರಿ ಮೃದು ಭಾಷಣೇನ ಕಸ್ಯ ಚಿತ್ತಂ ನ ಮೃದುತಾಮುಪೈತಿ. ಹೆಣ್ಣಿನ ಮೃದುವಾದ ಮಾತು ಎಂಥ ಪುರುಷನನ್ನು ಕೂಡ ಮನಸ್ಸನ್ನ ಕರಗಿಸ್ತದೆ ಅನ್ಲಿಕ್ಕೆ ಕೃಷ್ಣನೂ ಹೊರತಾಗಲಿಲ್ಲ ಇಲ್ಲಿ. ಅದಕ್ಕೆ ಯೋಚನೆ ಮಾಡ್ರಿ, ಸುಮ್ಮನೆ ನಸ್ತ್ರೀ ಸ್ವಾತಂತ್ರ್ಯ ಮರತಿ ಅಂತ ಕೂಗಬೇಡ್ರಿ. ಹೆಣ್ಣಿನ ಭಕ್ತಿಗೆ ದೇವರು ಬೇಗ ಒಲಿತಾನೆ ಅಂತ ಹೇಳೇ ಕೃಷ್ಣ ಅಷ್ಟು ಕುಣಿತಿದ್ದ ಸರ್ಪದ ಮೇಲೆ 3 ಜನ ಸ್ತ್ರೀಯರು ಬಂದು ಕೇಳಿದ ಕೂಡ್ಲೆ ನಿಲ್ಲಿಸಿ ಜಗತ್ತಿಗೆ ತೋರಿಸ್ತಾನೆ ಕೃಷ್ಣ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹಾಗೆ ಕುಣಿತಿದ್ದ ಕೃಷ್ಣ ಅವನಿಗೆ ಹೇಳಿದ್ದಂತೆ ನಿಲ್ಲಿಸಿ ನೋಡಿ, 3 ಕೇಳ್ಕೊಳ್ತಿದ್ದಾರೆ, ಮಾಂಗಲ್ಯ ಭಾಗ್ಯ ಉಳಿಸು ಅಂತ ಕೇಳ್ತಿದ್ದಾರೆ. ನಿನ್ನ ಕೊಲ್ಲಲ್ಲ, ನಿನ್ನನ್ನು ಇಲ್ಲಿನ ಕಳಿಸ್ಬೇಕು ಅಂತ ಬಂದಿದ್ದೇನೆ, ಶಿಕ್ಷೆ ಕೊಟ್ಟಿದ್ದೇನೆ, ಇನ್ಮೇಲೆ ಈ ಪರಿಸರದಲ್ಲಿ ಇರಬೇಡ, ಇಲ್ಲಿನ ರಮಣಕ ಅಂತ ಒಂದು ದ್ವೀಪಕ್ಕೆ ಹೋಗು, ಅಲ್ಲಿ ನೆಲೆಸು, ಜನವಸತಿ ಇಲ್ಲ, ನೀನ್ ಅಲ್ಲಿ ವಾಸ ಮಾಡ್ಕೊಂಡಿರು. ಅವನಂದ, ಹೋಗುವಾಗ ದಾರಿಯಲ್ಲಿ ಗರುಡ ಬಂದ್ರೆ ಅಂತ ಮತ್ತವನು. ಅವನಿಗೆ ಪ್ರಾಣ ಭಯ ಅವನಿಗೆ. ಇವರಿಗೆ ಮಾಂಗಲ್ಯ ಉಳಿತದೋ ಇಲ್ಲೋ ಅಂತ ಇವರಿಗೆ ಪಾಪ ಸೌಭಾಗ್ಯ ಬೇಕು ಅಂತ ಇವರಿಗೆ ಆಸೆ, ಅವನಿಗೆ ಪ್ರಾಣ ಭಯ. ಅಂತೂ ಕೃಷ್ಣ ತುಳಿದ್ರೆ ಒಂದ್ ರೀತಿ ಮಾಂಗಲ್ಯ ಎಲ್ಲಿ ಹೋಗ್ತದೋ ಅಂತಿದ್ರು. ಸರಿ, ಹೋಗುವಾಗ ದಾರಿಯಲ್ಲಿ ಗರುಡ ಬಂದ್ರೆ ಕೃಷ್ಣ ಆವಾಗ ಹೇಳ್ದ, ಇನ್ನೇನು ಗರುಡ ಬರಲ್ಲ, ನಿನ್ನ ಆಧಾರ ಕಾರ್ಡ್ ನನ್ನ ಹತ್ರ ಇದೆ ಅಂತ. ಎಲ್ಲ ಆಧಾರ ಕಾರ್ಡ್ ಅಂದ್ರೆ ಅರ್ಥ ಆಗ್ತದೆ. ಕೃಷ್ಣ ಪರಮಾತ್ಮ ಅದುವರೆಗೂ ತುಳಿದ್ರಿಂದ ಕ್ರೋಧೋಪಿ ದೇವಸ್ಯ ವರೇಣ ತುಲ್ಯ, ಅಷ್ಟು ಸಿಟ್ಟಾಗಿ ತುಳಿದ್ರು ಕೃಷ್ಣ. ಅಷ್ಟು ಸಿಟ್ಟಾಗಿ ತುಳಿದ್ರು ಕೂಡ ತನ್ನ ಪಾದದಲ್ಲಿದ್ದ ಏನೆಲ್ಲ ಚಿಹ್ನೆಗಳಿತ್ತೋ ಅದೆಲ್ಲ ಅವನ ಹಣೆ ಮೇಲೆ ಮುಡಿತ್ತಂತೆ. ಹಾಗಾಗಿ ಗರುಡ ಮೇಲಿಂದ ನೋಡಿದಾಗಲೇ ಅರ್ಥ ಆಗ್ತದೆ, ಇವನ್ ನನ್ನ ಭಕ್ತ, ಇವನು ನನ್ನ ಭಗವಂತನ ಭಕ್ತ, ನನ್ನ ಯಜಮಾನನ ಭಕ್ತ, ಇವನು ನಾರಾಯಣ ಭಕ್ತನನ್ನ ನಾನು ತಿನ್ಲಾರೆ ಅಂತ ನಿನ್ನ ಬಿಟ್ಟು ಕಳಿಸ್ತಾನೆ. ಪ್ರಾಣ ಭಯ ಇಲ್ಲ ನಿನಗೆ, ನಿನ್ನ ಪತ್ನಿಯರಿಗೆ ಸೌಭಾಗ್ಯ ಕೊಟ್ಟಿದ್ದೇನೆ ಅಂತ ಹೇಳಿ ಕೃಷ್ಣ. ಹೀಗೆ ಕೃಷ್ಣನ ಕಾಳಿಂಗ ಮರ್ದನದ ಕಥೆಯನ್ನು ಯಾರು ಶ್ರವಣ ಮಾಡ್ತಾರೆ ಪ್ರಾಣ ಭಯ ದೂರ ಆಗ್ತದೆ, ಅಪಮೃತ್ಯು ಕಳೀತಾನೆ, ಸ್ತ್ರೀಯರಿಗೆ ಮಾಂಗಲ್ಯ ಭಾಗ್ಯ ಉಳಿಸಿ ಸೌಭಾಗ್ಯ ಕೊಡುತ್ತಾನೆ, ನೀರಿನಲ್ಲಿದ್ದ ವಿಷವನ್ನ ಕಣ್ಣಿನಿಂದ ಆಕರ್ಷಿಸಿ ನೀರನ್ನ ನಿರ್ವಿಷ ಮಾಡಿದಂತೆ ನಮ್ಮ ಅಂತಃಕರಣವನ್ನ ನಿರ್ವಿಷ ಮಾಡ್ತಾನೆ. ಹೀಗೆ ಅನೇಕ ಸಂದೇಶಗಳನ್ನು ಒಳಗೊಂಡು ಕಾಳಿಂಗ ಮರ್ದನದ ಚರಿತ್ರೆಯನ್ನ ಭಾಗವತ ವ್ಯಾಖ್ಯಾನ ಮಾಡಿದ್ದಿದೆ. ಇದು ಅಘಟಿತ ಘಟನಾ ಶಕ್ತಿ ಕೃಷ್ಣನ್. ಹೀಗೆ 7ನೇ ವಯಸ್ಸಿನಲ್ಲಿ ಇಂದ್ರಮಖ ಅಂತ ಮಾಡ್ಲಿಕ್ಕೆ ಹೊರಟಿದ್ರು. ಆ ಇಂದ್ರಮಖ ಯಾಕೆ ಮಾಡ್ತೀರಿ ಎಂದು ಕೃಷ್ಣ. ಇಂದ್ರ ಮಳೆ ಕೊಡೋನು ಅಂತ ತಿಳಿದಿದ್ದೀರಿ, ಅವನ ಅಸ್ವತಂತ್ರ, ಅವನನ್ನೂ ನಿಯಂತ್ರಿಸೋನ್ ಬೇರೆ ಇದ್ದಾನಲ್ಲ. ಅವ್ರಂದ್ರು ನಮಗ್ ಗೊತ್ತಿದ್ದೇ ಅವನೊಬ್ಬ ಅಂದ್ರಂತ. ನಾವೆಲ್ಲ ದನ ಕಾಯೋರು, ನೀನ್ ಹೋಗಿ ಆ ವೇದ ಪುರಾಣ ಹೇಳಿದ್ರೆ ನಮ್ಗೆ ಏನ್ ಅರ್ಥ ಆಗ್ತದೆ ಕೃಷ್ಣ. ಆಕಳ ಹೆಂಗ್ ಕಾಯ್ಬೇಕು ಹೇಳು, ಹಾಲು ಹೆಂಗ್ ಕರಿಬೇಕು ಕೇಳು,
ಹೇಳ್ತೀವಿ. ಅದಕ್ಕೆ ಕೃಷ್ಣ ಅವರಿಗೂ ಉಪದೇಶ ಮಾಡಿದ್ದಂತೆ, ಹಾಗನ್ಬೇಡ್ರಿ ಅಂತ. ನಿಮಗೆ ಅರ್ಥ ಆಗದೆ ಇರೋದನ್ನು ವೇದ ಹೇಳ್ತದೆ ಅಂದ್ರೆ ವೇದಕ್ಕೇನು ಮಹತ್ವ ಅನ್ನಂತೆ ಭಗವಂತ. ಯಾವುದು ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪದೇ ಪದೇ ಮಾಡು ಅಂದ್ರೆ ಅದು ಧರ್ಮ ಅಂತಾರೆ ಯಾರಾದ್ರೂ? ಎಲ್ರಿಂದ ಮಾಡ್ಲಿಕ್ಕೆ ಸಾಧ್ಯವಾಗೋದನ್ನು ಹೇಳಿದ್ರೆ ಅದು ಧರ್ಮ. ನಾಶಕ್ಕೆ ಧರ್ಮ ಚೋದನ. ಏನದನ್ನು ಯಾವುದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅದು ಧರ್ಮವೇ ಅಲ್ಲ. ಹಾಗಾಗಿ ಯಾವುದು ತಿಳಿಲಿಕ್ಕಾಗಲ್ವೋ ಅದು ಜ್ಞೇಯವೇ ಅಲ್ಲ, ಅದು ಶಾಸ್ತ್ರವೇ ಅಲ್ಲ. ಎಲ್ಲವನ್ನೂ ತಿಳಿಬೇಕು, ಮಾಡಬೇಕು, ನಡೆಸಬೇಕು, ಆಚರಣೆಯನ್ನು ತರಬೇಕು. ಈ ಕಳಕಳಿ ತಾನೇ ಧರ್ಮಶಾಸ್ತ್ರಗಳಿಗಿದೆ. ಅದಕ್ಕೆ ಹೇಳ್ತಾನೆ ಶ್ರೀಕೃಷ್ಣ, ನಿಮಗೆ ಅರ್ಥ ಆಗದೆ ಇದ್ದದ್ದೇನು ದೇವಲೋಕ ಅಲ್ಲ, ನಿಮಗೆ ಅರ್ಥ ಆಗುವಂತಹದ್ದೇ ಎಂದಂತೆ. ಸರಿ, ಏನ್ ಹೇಳಪ್ಪ ಮಾರೇ, ನೀ ಏನ್ ಹೇಳ್ತಿ ಕೇಳ್ತೀವಿ ಅಂದ್ರಂತ. ಹಾಗಾದ್ರೆ ದಾರಿಗೆ ಬರ್ರಿ ಎಷ್ಟು ತಂದ. ನೋಡಿ, ಇಡೀ ಪ್ರಪಂಚವೇ ಒಂದು ದೊಡ್ಡ ವೃಕ್ಷ. ಈ ವೃಕ್ಷದ ಮೂಲ ಬೇರಿಗೆ ನೀವು ಎಷ್ಟು ನೀರೆರಿತೀರಿ ಅದು ಎಲ್ಲ ಕಡೆಯಲ್ಲಿ ಹರಡುತ್ತದೆ. ಆಮೇಲೆ ಅದು ಕೊಂಬೆಗಳಿಂದಲೇ ಹೂ ಬಿಡುತ್ತದೆ, ಹಣ್ಣು ಬಿಡುತ್ತದೆ. ಅಂದ್ರೆ ಕೊಂಬೆಗೆ ನೀರು ಹಾಕೋದಲ್ಲ. ಯಾರಾದ್ರೂ ಹಣ್ಣು ಹೂ ಕೊಂಬೆಯಲ್ಲಿ ಬಿಡ್ತಿದೆ ಅಂತ ನೀರು ಅಲ್ಲಿಗೆ ಹಾಕಿದ್ರೆ ನೀರು ಹಾಕೋದು ಮತ್ತೆ ಪುನಃ ಒಂದು ವೇಳೆ ಕೊಂಬೆಗೆ ಹಾಕಿದ್ರು ನೀರನ್ನ ಅದು ಕೊನೆಗೆ ಬಂದು ಭೂಮಿಯ ಮೂಲಕ ಸೇರೋದು ಬೇರಿಗೆ ಅಲ್ವೇನಪ್ಪ. ಅದು ಹೇಗೋ ಹಾಗೆ ಭಗವಂತ ಹೇಳ್ದ, ನಾನು ಇಡೀ ಪ್ರಪಂಚ ವೃಕ್ಷದ ಮೂಲ ಬೇರು ಅಂತಂದಂತೆ. ಈ ಇಂದ್ರ, ಚಂದ್ರ, ಸೂರ್ಯ, ಅಗ್ನಿ, ವಾಯು, ವರುಣ, ನಿರುತಿ ಇವರೆಲ್ಲಾ ದೇವಲೋಕದ ಪ್ರತಿಯೊಬ್ಬರು ಏನು ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಅವರೆಲ್ಲ ಕೊಂಬೆಗಳಿದ್ದಾರೆ. ನೀನು ಬೆಳೀತಿರುವ ಭೂಮಿಯಲ್ಲಿ ಏನು ಬೆಳೆ ಇದೆ ಅದೊಂದು ಕೊಂಬೆ, ಕೊಡ್ತಿರುವ ಬೆಳಕು ಏನು ಸೂರ್ಯನಿದ್ದಾನೆ ಅದು ಒಂದು ಕೊಂಬೆ ಅಷ್ಟೇ. ಹಾಗಾಗಿ ನೀವು ಏನೇ ಮಾಡಿದ್ರು ಮೂಲ ಬೇರಿಗೆ ಮಾಡಬೇಕು. ಆ ಮೂಲ ಬೇರೆ ಅದನ್ನು ಸ್ವೀಕರಿಸಿ ನಿಮಗೆಲ್ಲ ಕೊಡಬೇಕಾದ ಫಲ ಕೊಡುತ್ತೆ. ಹಾಗಾಗಿ ಪೂಜೆ ಮಾಡ್ತೀರಾ, ಅಭಿಷೇಕ ಮಾಡ್ತೀರಾ, ನೈವೇದ್ಯ ಮಾಡ್ತೀರಾ, ಏನಿದ್ರು ಮೂಲ ಬೇರಿಗೆ ಮಾಡ್ರಿ ಅಂತಂದ. ಕೇಳಿದ್ರು ಮೂಲ ಬೇರು ಅಂದ್ರೆ ಯಾರು? ಊರ್ಧ್ವ ಮೂಲ ಮಹಚ್ಚಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಊರ್ಧ್ವಂ. ಊರ್ಧ್ವ ಅಂತಂದ್ರೆ ಭಗವಂತನಿಗೆ ಊರ್ಧ್ವ ಅಂತ ಹೆಸರು. ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ಅಂತ ವೇದದಲ್ಲಿ ಊರ್ಧ್ವ ಅಂದ್ರೆ ವಿಷ್ಣು ಅಂತ ಹೇಳಿದ್ದಾರೆ. ಕೃಷ್ಣನೇ ಊರ್ಧ್ವ. ಪ್ರಪಂಚವೇ ಒಂದು ಅಶ್ವತ್ಥ ವೃಕ್ಷ, ಅದರ ಮೂಲ ಬೇರೆ ಭಗವಂತ. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾ. ಅಧಃ ಅಂದ್ರೆ ದೇವತೆಗಳು ಅಂತ ಅರ್ಥ. ಅಧಃ ಅಂದ್ರೆ ದೇವತೆಗಳು. ಯಾಕಂದ್ರೆ ಭಗವಂತ ಊರ್ಧ್ವ ಆದ್ಮೇಲೆ ದೇವತೆಗಳೆಲ್ಲ ಅಧಃ ಆಗ್ತಾರೆ. ಇಡೀ ಅಧಶ್ಚ ಊರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ. ಈ ಪ್ರಪಂಚವೇ ಅಶ್ವತ್ಥ ವೃಕ್ಷ. ಇದರ ಅಧಃ ಕೆಳಭಾಗದಲ್ಲಿರುವ ಕೊಂಬೆಗಳೆಲ್ಲ ದೇವತೆಗಳು. ಊರ್ಧ್ವ ಅಂದ್ರೆ ಮೂಲನಾಗಿದ್ದಾನೆ ಅಂದ್ರೆ ಊರ್ಧ್ವ ಅನ್ನೋ ಹೆಸರಿನ ಭಗವಂತ ಮೂಲ ಅಂದ್ರೆ ಆಶ್ರಯ ಸ್ಥಾನನಾಗಿದ್ದಾನೆ ಅಂತ ಅರ್ಥ. ಈಗ ಹೇಳಿ, ನಿಮ್ಗೆ ಅರ್ಥ ಆಗದೆ ಇರೋದೇನಿದೆ? ದೇವತೆಗಳೆಲ್ಲ ನನ್ನ ಅಧೀನರಿದ್ದಾರೆ. ಅವರನ್ನು ಆರಾಧಿಸೋದು ಅಂದ್ರೆ ನನ್ನನ್ನೇ ಆರಾಧಿಸಬೇಕು. ಅವ್ರ ಒಳಗಿದ್ದು ಫಲ ಕೊಡೋದು ನಾನು. ಹಾಗಾಗಿ ನನ್ನ ಆರಾಧನೆ ಬಿಟ್ಟು ಮತ್ತೊಬ್ಬರ ಆರಾಧನೆ ಅಂತಂದ್ರೆ ಅರ್ಥ. ಈ ತಿಳುವಳಿಕೆ ನಿಮಗೆ ಬಂದ್ರೆ ಸಾಕು. ಬಹಳ ದಿವಸದಿಂದ ಅವರಿಗೆ ಏನೋ ಒಂದು ತಲೆ ಒಳಗೆ ಮೌಢ್ಯ ಇತ್ತು. ದೇವರ ಆ ಮೌಢ್ಯ ನಿಷೇಧ ಕಾಯ್ದೆ ಜಾರಿಗೆ ತಂದ. ಇಂಥವೆಲ್ಲ ಮೌಢ್ಯ ಇಟ್ಕೊಳ್ಬೇಡ್ರಿ. ಯಾರಿದ್ದಾನೆ, ಯಾವ ಸ್ಥಾನದಲ್ಲಿದ್ದಾನೆ, ಯಾರು ಕೊಡ್ತಾನೆ, ಯಾರ ಮೂಲಕ ಫಲ ಅನುಭವಿಸುತ್ತಿದ್ದೇವೆ, ನಮಗೆ ಅಂತ ನಮ್ಮ ಮೇಲೆ ಕರುಣೆ ತೋರೋ ಸರ್ವೋತ್ತಮನ್ ಯಾರು, ಉಳಿದ ದೇವತೆಗಳ ಸ್ಥಾನ ಏನು, ಈ ತಿಳುವಳಿಕೆ ಬೇಕು ನಿಮಗೆ ಅಂತ ಅವರಿಗೆ ಅರ್ಥ ಆಯ್ತು. ನೋಡುದು ದನಗಾಯಿಗಳನ್ನು ಪರಮಾತ್ಮ ತನ್ನೆಡೆಗೆ ಸೆಳೆದಂತಹ ಮಾತಿನ ಮರ್ಮ ಎಷ್ಟು ಅದ್ಭುತ ಇತ್ತು. ಯೋಚನೆ ಮಾಡೋಣ. ಹೌದು ಕೃಷ್ಣ, ನೀನು ಹೇಳಿದಾಗ ಒಪ್ತೇವಿ, ಇದು ಸರಿಯಾದ ಮಾತು, ಪ್ರಮಾಣಬದ್ಧವಾಗಿದೆ ಅಂತ ಅನಿಸ್ತಾ ಇದೆ. ನೀನು ಯಾರಿಗೆ ಪೂಜೆ ಮಾಡುವಂತೆ ಮಾಡ್ತೀವಿ. ಇಂದ್ರನಿಗೆ ಬೇಡ ಹೋದಲ್ಲಿ ಬೇಡ ಅಂದ್ರಂತ, ಬೇಡ ಬಿಟ್ಬಿಡ್ತೀವಿ. ಯಾರಿಗೆ ಮಾಡು? ನಿಮಗೇನು ಭುಕ್ತಿ ಕೊಡ್ತಾ ಇದೆ? ನಿಮ್ಮ ಹೈನಿನ ಮಾರಾಟಕ್ಕೆ ಆಕಳುಗಳಿಗೆ ಬೇಕಾದಂಥ ಏನು ಮಾಳ ಇದೆ, ಅದು ಮೇಲಿಕ್ಕೆ ಹೋಗುವಂಥ ಮಾಳ, ಅದು ಗೋಮಾಳ, ಅದೇ ಗೋವರ್ಧನ, ಅದು ನಿಮಗೆ ಹೊಟ್ಟೆ ಪಾಠ ನಡೆಸಲಿಕ್ಕಿರುವಂತಹದ್ದು, ಅಲ್ಲಿ ನನ್ನನ್ನು ಕಾಣಬೇಕು ಅಂತಂದಂತೆ. ನೋಡಿ, ದೇವರು ಅವತ್ತೇ ಹೇಳಿಕೊಟ್ಟ, ನಿಮಗೆ ಯಾರು ಹೊಟ್ಟೆಗೆ ಹಾಕ್ತಾನೆ ಅವನಲ್ಲಿ ನನ್ನ ಕಾಣ್ರಿ ಅಂತಂದಂತೆ. ನೀನ್ ಎಲ್ಲಿ ಕೆಲಸ ಮಾಡ್ತಿ ಅಲ್ಲಿ ನನ್ನ ಕಾಣು, ನಿನಗೆ ಯಾರು ಸಂಬಳ ಕೊಡ್ತಾರೆ ಅಲ್ಲಿ ನನ್ನ ಕಾಣು ಹೇಳ್ದ. ಅದು ನಿಮಗೆ ಕುಲ ಕಸಬಾಗಿದೆ. ನಿಮಗೆ ಮಾಡದೊಳಗೆ ಮೇಯ್ದೆ ಹೋದ್ರೆ ಹಾಲು ಕೊಡಲ್ಲ ಆಕಳ.
ಅಂದ್ಮೇಲೆ ಆ ಮಾಡ ನಾನಲ್ವೇನ್, ನಾನಲ್ಲಿದ್ದೇನೆ, ನನ್ನನ್ನು ಅಲ್ಲಿ ಪೂಜಿಸ್ರಿ ಅಂತ ಎಲ್ಲರೂ ಹೋಗಿ ಅದು ಪೂಜೆ ಮಾಡಿದ್ರು. ಎಂದೂ ನೋಡದ ಘಟನೆ ಅವತ್ತು ತೋರಿಸಿದ್ನಂತೆ ಪರಮಾತ್ಮ. ಅವ್ರು ನೋಡಿರ್ಲಿಲ್ಲ. ಅದ್ರ ಮುಂದೆ ನೈವೇದ್ಯಕ್ಕೆ ಅಂತ ತಂದಿಟ್ರೆ ಗೋವರ್ಧನದ ಒಳಗೆ ಕೃಷ್ಣ ಒಂದು ರೂಪದಿಂದ ಪ್ರವೇಶ ಮಾಡಿ ಒಂದು ಕೈ ಹೊರಗೆ ಬರೋ ಹಾಗೆ ಮಾಡಿದ್ದಂತೆ. ಆ ಕೈಯಿಂದ ಕೃಷ್ಣ ನೈವೇದ್ಯವನ್ನು ಸ್ವೀಕಾರ ಮಾಡಿದ. ನೈವೇದ್ಯ ಸ್ವೀಕಾರ ಮಾಡಿದ ಕೂಡಲೇ ಕೃಷ್ಣ ಅಂದ, ನೋಡಿದ್ರೆ ನೀವು ಮಾಡಿದ ಪೂಜೆ ದೇವರಿಗೆ ಸಲ್ಲಿಸಿದಿರಿ, ಅದು ಸಂದಿದೆ ಅಂತಂದ, ಸಿಕ್ಕಿದೆ, ಸೇರಿದೆ ಅಂದಾಗ ಬಹಳ ಸಂತೋಷ ಪಟ್ಟರು. ಸೇರಿದೆ, ಹೌದು, ನೀ ಹೇಳ್ದಾಗ ನಾವು ಮಾಡಿದ್ದೇವೆ, ನೀವು ಹೇಳ್ದಾಗ ನಾವು ಕೇಳ್ತಿದ್ದೇವೆ, ಹೌದು ಸ್ವಾಮಿ ಸಂತೋಷ ಆಯಿತು ಅಂದಾಗ ಅದಕ್ಕೆ ಪ್ರದಕ್ಷಿಣೆ ಹಾಕಿಸಿದ, ಗೋವಿಗೆ ಮಾಡಿಸಿದ, ವಿಪ್ರರಿಗೆ ಮಾಡಿಸಿದ, ಗೋಮಾಳಕ್ಕೆ ಪೂಜೆ ಮಾಡಿಸಿದ, ತಾನೇ ಎಲ್ಲ ಒಳಗಡೆ ಇದ್ದು ಸ್ವೀಕಾರ ಮಾಡಿದ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಎಲ್ಲವೂ ತನಗೆ ಸೇರಬೇಕು ಅಂತ ಸೇರಿಸಿ ತೋರಿಸಿದ. ಆಮೇಲೆ ಹೇಳಿದ್ದಂತೆ, ಇನ್ನು ಮೇಲೆ ನಿಮಗೆಲ್ಲ ಮಂಗಳ ಆಗ್ತದೆ ಅಂತ. ನೋಡಿದ್ರೆ ಮಳೆ ಬರ್ಲಿಕ್ಕೆ ಶುರು ಆಯ್ತು. ಮಳೆ ಬಂತು. ಇಂದ್ರ ಹಳೆ ಕಾಲದ ಸಂವರ್ತ ಅನ್ನೋ ಹೆಸರಿನ ಮೋಡಗಳು, ಅವುಗಳಿಗೆ ಆದೇಶ ಮಾಡಿ ಇಡೀ ಗೋಕುಲದಲ್ಲಿದ್ದವರನ್ನೆಲ್ಲ ನೀರಿನಲ್ಲಿ ಮುಳುಗಿಸ್ರಿ ಅಂತ ಹೊರಟ. ಅವು ನೀರು ಸುರಿತಿದೆ ಮೋಡಗಳದ್ದು. ಒಂದೊಂದು ಮಳೆ ಹನಿ ಆನೆ ಸೊಂಡಲ ಗಾತ್ರ ಬಂತಂತೆ. ಆನೆ ಸೊಂಡಲು ಈಗೆಲ್ಲ ಸೆಂಟಿಮೀಟರ್ ಲೆಕ್ಕ ಹೇಳ್ತಾರಲ್ಲ, ಪುರಾಣಕಾರರು ಆನೆ ಸೊಂಡಲ ಗಾತ್ರ ಹೇಳಿದ್ರ. ಧಾರಾಭಿಹಿ ಹಸ್ತಿ ಹಸ್ತಾಭಿಹಿ ಅಂತಾರೆ. ಹಸ್ತಿ ಹಸ್ತಾಭಿ, ಆನೆ ಸೊಂಡಲ ಗಾತ್ರ ಮಳೆ ಬಂದ್ರೆ ಪರಿಸ್ಥಿತಿ ಏನಾಗ್ಬೇಡ. ಯಾವ ವಿಪತ್ತು ಪರಿಹಾರ ಬರಲಿಲ್ಲ, ಯಾರ್ಯಾರು ಬರ್ಲಿಲ್ಲ. ಯಾರಿಗೆ ಫೋನ್ ಮಾಡ್ಬೇಕು ಪಾಪ ಅವರೆಲ್ಲ. ಮತ್ತೆ ಕೃಷ್ಣನನ್ನ ಹಿಂಬಾಲಿಸ್ಬೇಕು. ಕೃಷ್ಣ ಕೃಷ್ಣ ಮಹಾಯೋಗಿನ್ ಹೇ ರಾಮಾಮಿತ ವಿಕ್ರಮ. ಹೇ ಕೃಷ್ಣ, ಹೇ ರಾಮ, ನೀವಲ್ಲದೆ ಯಾರು ರಕ್ಷಕರು ನಮ್ಮನ್ನ? ಇಂದ್ರ ಸಿಟ್ಟಾಗಿ ಮಳೆ ಸುರಿಸ್ತಿದ್ದಾನೆ ಅನ್ನಿಸ್ತಾ ಇದೆ, ನೀನೇ ಬಂದು ರಕ್ಷಿಸು ಅಂದ್ರೆ ಕೃಷ್ಣ ಯಾವ ಪರ್ವತಕ್ಕೆ ಪೂಜೆ ಮಾಡಿಸಿದ್ದ ಗೋವರ್ಧನ ಮಾಳ, ಗೋಮಾಳ, 7ನೇ ವಯಸ್ಸಿಗೆ ಕೃಷ್ಣ ಆ ಪರ್ವತವನ್ನ ತಾನೇ ಎಡಗೈಯಿಂದ ಎತ್ತಿ ಹಿಡಿದು ಛತ್ರಿ ಹಿಡಿದಾಗ ಹಿಡಿದು ಬರ್ರಿ ಕೆಳಗೆಲ್ಲ ಆಶ್ರಯ ಪಡಿರಿ ಅಂತಂತಿದ್ದಾನೆ. ಓಡೋಡಿ ಬಂದ್ರು. ಬರುವಾಗ ಗೋವುಗಳು, ಕರಗಳು, ಎಷ್ಟೋ ಗರ್ಭಿಣಿ ತಾಯಂದ್ರು, ಆ ತಾಯಂದ್ರು ಗರ್ಭಿಣಿ ಇದ್ದವ್ರು ಅಲ್ಲೇ ಮಕ್ಕಳನ್ನು ಪಡೆದಿದ್ದಾರಂತೆ. ಅಲ್ಲೇ ಮಕ್ಕಳನ್ನು ಪಡೆದ್ರಂತೆ. ಎಲ್ಲರೂ ಆಶ್ರಯ ಪಡೆದ್ರು. ಅವತ್ತೇ ತೋರಿಸಿದ, ನಾನು ಲೋಕಕ್ಕೆ ಆಶ್ರಯನೇ ಹೊರತು ನನಗೆ ಯಾರು ಆಶ್ರಯವಿಲ್ಲ ಅಂತ ತೋರಿದ. ಮಳೆ ಸುರಿಸಿದ. ಎಲ್ಲ ಮೋಡಗಳ ನೀರು ಖರ್ಚಾಯ್ತು. ಇಂದ್ರ ಅಂದ, ಇನ್ನೂ ಸುರಿಸಿದ್ರೆ ಪ್ರಳಯಕ್ಕೆ ಬೇಕಲ್ಲ, ಇಲ್ಲೇ ಇರ್ರಿ ಅಂತಂದ ಮೋಡಗಳಿಗೆಲ್ಲ. ಮೋಡಗಳ ದೇವತೆ ಇಂದ್ರ ಆದ್ರಿಂದ ಅವನಿಗೆ ಮೇಘರಾಜ ಅಂತ ಹೆಸರು. ಹಾಗಾಗಿ ಮಳೆ ಬರ್ತದೆ ಅಂದ್ರೆ ಇಂದ್ರನಿಂದ. ಕೆಲವರು ವರುಣನ ಆರ್ಭಟ ಅಂತ ಹಾಕಿರ್ತಾರೆ. ಅಲ್ಲ, ಮಳೆ ಸುರಿಸಿದ್ರೆ ವರುಣ ಅಲ್ಲ, ಮಳೆ ಬಂದ್ರೆ ಇಂದ್ರನ ಆರ್ಭಟ ಅಂತ ಹಾಕ್ಬೇಕು. ಈಗೆಲ್ಲ ವರುಣನ ಆರ್ಭಟ ಅಂತ. ಏನ್ ಎಜುಕೇಶನ್ ಕೊಟ್ಟಿದಾವೋ ಏನು, ಚೇ. ಅಲ್ಲ, ಯಾವ ದೇವತೆ ಯಾವ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿದ್ದಾನೆ ಗೊತ್ತಿಲ್ಲ. ಹೋಗ್ಲಿ, ಯಾವ ಮಂತ್ರಿ ಇಲ್ಲಿದ್ದಾನೆ ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ ಯಾವ ಸೆಕ್ಟರ್ ನಲ್ಲಿ. ಇಂದ್ರ ಅವನು ಮಳೆ ನೋಡ್ಕೊಳ್ತಾನೆ. ಈ ಮಿಂಚು, ಚಂದ್ರ, ಸೂರ್ಯ ಇವ್ರದೆಲ್ಲ ಅದರದ್ದೇ ಭಾಗಗಳನ್ನು ಮಾಡಿ ಪರಮಾತ್ಮ ಕೊಟ್ಟಿದ್ದಾನೆ. ಭೂಮಿಯಲ್ಲಿ ಈಗಾಗಲೇ ಇರೋ ನೀರಿಗೆಲ್ಲ ವರುಣ, ಮೇಲಿನಿಂದ ಬೀಳ್ತದಲ್ಲ ಮೋಡಗಳ ಮೂಲಕ, ಅದೆಲ್ಲ ಇಂದ್ರ. ಮೋಡಗಳ ಮೂಲಕ ಬರುವಂತಹದ್ದು ಇಂದ್ರ ಕೆಲಸ ಮಾಡುದು. ಹಾಗಾಗಿ ಇಂದ್ರ ಹರಿಸಿಟ್ಟಾಗಿ ಸುರಿಸಿದ. ಇದು ಇಂದ್ರನ ಆರ್ಭಟ ಅಂತ ಅವಾಗಿನ ನ್ಯೂಸ್ ಪೇಪರ್ ಎಲ್ಲ ಕರೆಕ್ಟೇ ಬಂದಿತ್ತು. ಈಗೆಲ್ಲ ಎಡವಟ್ಟಾಗಿದೆ ಅಷ್ಟೇ. ಆಮೇಲೆ ಕೃಷ್ಣ ಎತ್ ಹಿಡಿದದ್ದನ್ನು ನೋಡಿ 1 ದಿನ ಆಯ್ತು, 2 ದಿನ ಆಯ್ತು, 7 ದಿನ ಹಿಡಿದ ಅಂತದೆ ಭಾಗವತದ. 7 ರಾತ್ರಿ ಕಳೆದ್ರು ಕೃಷ್ಣ ಏನ್ ಕೆಳಗಿಳಿಸಲಿಲ್ಲ. ಒಬ್ರಿಗೊಂದು ಹನಿ ನೀರು ಸಿಡಿಲಿಲ್ಲ. ಕೆಳಭಾಗದಲ್ಲಿ ಅಲ್ಲಲ್ಲಿ ನೀರು ಹರಿದು ಹೋಗ್ತಾ ಇದೆ. ಕೃಷ್ಣನ್ ರಕ್ಷಣೆಯಲ್ಲಿರೋ ಎಲ್ಲ ಗೋಪಾಲಕರಿಗೆ ಮಾತ್ರ ಯಾರಿಗೂ ಏನೂ ಆಗ್ಲಿಲ್ಲ. ಯಾಕೆ? ಅದಕ್ಕೆ ಹೇಳ್ತಾನೆ, ಅನನ್ಯಾ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ. ಯೇ ಜನಾ, ಗೋಪಾಲಕರಿಗೆ ಯೇ ಜನಾ ಅಂದ. ಪರ್ಯುಪಾಸತೆ ಅನನ್ಯಾ, ಅನನ್ಯ ಭಾವದಿಂದ ನನ್ನನ್ನು ಆರಾಧಿಸಿದ್ರಲ್ಲ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ನನ್ನ ಮಾತಿನಂತೆ ನಡೆದ್ರೆ, ನನ್ನ ನಂಬಿದ್ರೆ, ನನ್ನನ್ನು ಆಶ್ರಯಿಸಿದ್ರೆ
ನಾನು ಅವರನ್ನು ರಕ್ಷಣೆ ಮಾಡ್ತೀನಿ. ನಾವು ನಾಟಕ ಮಾಡಿದ್ರೆ ದೇವರು ನಮ್ಮನ್ನು ಕೈ ಬಿಡ್ಬೇಕಷ್ಟೆ. ಕೈ ಬಿಡದೇ ಇರ್ತಾನ? ಅದಕ್ಕೆ ಹೇಳ್ದ ಅನನ್ಯಾ ಚಿಂತೆಯಂತೋಮ. ಅದು ಇಂದ್ರ ಬರಲಿ ಚಂದ್ರ ಬರಲಿ, ನನ್ನನನ್ಯದಿಂದ ಆಶ್ರಯಿಸಿದ್ರೆ ಇಂದ್ರನನ್ನೂ ದೂರ ಸರಿಸೇನಿ, ನನ್ನ ಭಕ್ತರನ್ನ ನಾನು ರಕ್ಷಿಸೇನಿ ಅಂತ ತೋರಿಸಿದ್ದ. ಇದಲ್ವೇ ಕೃಷ್ಣ ನಡೆದಂತೆ ನುಡಿದದ್ದು. ಹಾಗಾಗಿ ಕೃಷ್ಣ ನಡೆದಂತೆ ನುಡಿತಾನೆ, ಅವನ್ ನುಡಿದಂತೆ ನಡೀತಾನೆ. ಅದಕ್ಕಾಗಿ ಆದ್ರೂ ಅವನನ್ನು ಆಶ್ರಯಿಸ್ರಿ ಅಂತದೆ ಭಾಗವತ. ಹಾಗೆ ರಕ್ಷಣೆ ನೀಡಿದ ಗೋಪಾಲಕರಿಗೆ ಇಂದ್ರನೇ ಸುಣ್ಣಾದಂತೆ ಮೋಡಗಳನ್ನು ನಿಲ್ಲಿಸಿದ ಮಳೆ ಸುರಿಸೋದನ್ನ, ಕೆಳಗಿಳಿದು ಬಂದ, ಬರುವಾಗ ಕಾಮಧೇನುವನ್ನು ಕರೆತಂದ, ಅದರ ಹಾಲನ್ನು ಕರೆದ, ಸ್ವತಃ ಹಾಲು ಕರೆದು ರಹಸ್ಯದಲ್ಲಿ ಕೃಷ್ಣ ಕುಳಿತಾಗ ಹೋಗಿ ಅಭಿಷೇಕ ಮಾಡಿದ್ದಂತೆ. ಅಭಿಷೇಕ ಮಾಡುವಾಗ ಗೋವಿಂದ ಅಂತ ನಾಮ ಹೇಳಿದ. ಗೋವಿಂದ ಗೋವಿಂದ ಅಂತನೋ ನಾಮ, ಅದಕ್ಕೆ ಇದಕ್ಕೆ ಗೋವಿಂದ ಪಟ್ಟಾಭಿಷೇಕ ಅಂತ ಭಾಗವತ ಹೇಳ್ತದೆ. ಹೀಗೆ ಗೋವಿಂದ ನಾಮದಿಂದ ಕೃಷ್ಣನಿಗೆ ಕಾಮಧೇನುವಿನ ಕ್ಷೀರಾಭಿಷೇಕ ಮಾಡಿದ ಇಂದ್ರ ತನ್ನ ಎಲ್ಲ ಅಪರಾಧವನ್ನ ಮನ್ನಿಸು ಅಂತ ಪ್ರಾರ್ಥಿಸಿ ಸ್ತೋತ್ರ ಮಾಡಿದ. ಅಪರಾಧ ಮನ್ನಿಸಿ ಅವನ ಅಹಂಕಾರ ದೂರ ಆದಾಗ ಅನುಗ್ರಹಿಸಿ ಕಳಿಸಿದ್ದಂತೆ. ಹೀಗೆ ಇಂದ್ರಮಖ ಭಂಗ ಮಾಡಿ ಕೃಷ್ಣ ತಾನು ಸರ್ವೋತ್ತಮ ಅಂತ ಭಕ್ತರಿಗೆ ನಿದರ್ಶನ ಮಾಡಿದ ಕಥೆ.